ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರ್ಚನಾ ಶರ್ಮಾ. ಬೆಳಗಾವಿಯನ್ನ ಪಡೆಯೋಕೆ ಮಹಾರಾಷ್ಟ್ರ ಇನ್ನಿಲ್ಲದ ಕಸರತ್ತು ಮಾಡ್ತಿದೆ. ಆದರೆ ಯಾವುದೇ ಹೋರಾಟದಲ್ಲೂ ಮಹಾರಾಷ್ಟ್ರಕ್ಕೆ ಗೆಲುವು ಸಿಕ್ಕಿಲ್ಲ, ಸಿಗೋದು ಇಲ್ಲ. ಯಾಕಂದರೆ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದಕ್ಕೆ ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇವೆ. ಸುಪ್ರೀಂ ಕೋರ್ಟ್ನಲ್ಲೂ ಕರ್ನಾಟಕಕ್ಕೆ ಗೆಲುವು ಸಿಗುತ್ತೆ ಅಂದರೆ ಅದಕ್ಕೆ ಕಾರಣ ಆ ದಾಖಲೆಗಳು. ಅಪ್ಪಟ ಕನ್ನಡ ಪ್ರೇಮಿಯೊಬ್ಬರು ತಮ್ಮ ಬದುಕನ್ನೇ ಆ ದಾಖಲೆಗಳ ಸಂಗ್ರಹಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಅವರೇ ಗಡಿ ತಜ್ಞ ರವೀಂದ್ರ ತೋಟಿಗೇರ. ಇವರೇ ಇವತ್ತಿನ ನಮ್ಮ ಬಾಹುಬಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ನಮ್ಮ ನಾಡು ನುಡಿ ಜಲ ಯಾವುದೇ ವಿಚಾರ ಬಂದರೂ ಕೂಡ ಎಲ್ಲ ಕನ್ನಡಿಗರು ಬೀದಿಗಿಳಿದು ರಸ್ತೆಗಿಳಿದು ಹೋರಾಟ ಮಾಡ್ತಾನೆ ಇರ್ತಾರೆ. ಆದರೆ ಇದಕ್ಕಿಂತ ಮುಖ್ಯವಾಗಿದ್ದು ಕಾನೂನು ಹೋರಾಟ. ಸೊ ಆ ಕಾನೂನು ಹೋರಾಟಕ್ಕೆ ಬೇಕಾಗಿರೋದು ದಾಖಲೆ. ಆ ದಾಖಲೆಯನ್ನು ಸಂಗ್ರಹ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ಸೊ ಹಾಗಾಗಿ ಮೊದಲನೇದಾಗಿ ನಾನು ನಿಮಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಮೂಲಕನೇ ನಾನು ಸಂದರ್ಶನ ಶುರು ಮಾಡ್ತೀನಿ. ಸೊ ಕನ್ನಡಿಗರು ಎಲ್ಲರೂ ಕೂಡ ಅವರದ್ದೇ ಆದ ಒಂದು ಭಾವನೆ ಇದೆ ಕನ್ನಡ ಅಂತ ಬಂದಾಗ. ಅದೇ ರೀತಿ ಬೆಳಗಾವಿಯ ಬಗ್ಗೆ ಕೂಡ ಒಂದು ಭಾವನೆ ಇದೆ ಎಲ್ರಿಗೂ ಕೂಡ. ಸೊ ನೀವು ಆ ವಿಚಾರದಲ್ಲಿ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡ್ತಾ ಇದ್ದೀರಾ. ಇದನ್ನು ಅಭ್ಯಾಸ ಅನ್ನೋದಾ, ಹವ್ಯಾಸ ಅನ್ನೋದಾ, ಅಥವಾ ಇದನ್ನು ಒಂದು ರೀತಿಯ ಹೋರಾಟ ಅನ್ನೋದಾ, ಹೇಗೆ? ಬೆಳಗಾವಿ ಅಂದಮೇಲೆ ಬೆಳಗಾವಿ ಎಂದೆಂದು ಕರ್ನಾಟಕದ್ದು, ಕನ್ನಡಿಗರದ್ದು. ಅದು ಕನ್ನಡಿಗರ ಸ್ವತ್ತು, ಕನ್ನಡಿಗರ ಆಸ್ತಿ. ಅದು ಬೆಳಗಾವಿ ಒಂದು ಮುಕಟಪ್ರಾಯ ಕರ್ನಾಟಕಕ್ಕೆ. ಹಾಗೆ ಒಂದು ಮೂಗುನತ್ತು ಅಂತೀವಲ್ಲ, ಅಂದರೆ ಒಂದು ಮುಖ ಚಂದ ಕಾಣಿಸ್ಬೇಕಾದ್ರೆ ಅದು ಮೂಗುನತ್ತು ಬೇಕೇ ಬೇಕು. ಆ ಮೂಗುನತ್ತು ಕಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂಥ ಒಂದು ಒಳ್ಳೆಯ ಅಂದರೆ ಒಂದು ಬೆಳಗಾವಿ ಬಹಳ ಒಂದು ಸಂಪತ್ಭರಿತವಾದಂಥ ನಾಡು. ಅದು ಅಲ್ಲಿ ನೀರಿನ ನೆಲೆ ಇರ್ಬೋದು, ಹಾಗೆ ಪ್ರಕೃತಿ ಸೌಂದರ್ಯ ಇರ್ಬೋದು, ಹಾಗೆ ಅಲ್ಲಿ ಬೆಳೆಯುವಂಥ ಒಂದು ಭತ್ತ ಇರ್ಬೋದು ಅಥವಾ ಕನಜ, ಅಂದರೆ ಒಂದು ರೀತಿಯಾದಂಥ ಕಾಡು ಮೇಡು, ಇವೆಲ್ಲವನ್ನು ಪಡೀಲಿಕ್ಕೆ ಅದನ್ನು 1957ರಿಂದಲೇ ಮಹಾರಾಷ್ಟ್ರ ರಾಜ್ಯ ಸರ್ಕಾರದವರು ಹವಣಿಸ್ತಾ ಇದ್ದಾರೆ, ಪ್ರಯತ್ನಿಸ್ತಾ ಇದ್ದಾರೆ. ಅದಕ್ಕೆ ಈ ಎಲ್ಲ ಪ್ರದೇಶಗಳನ್ನು, ಬೆಳಗಾವಿ ಮತ್ತು ಇನ್ನಿತರ 865 ಹಳ್ಳಿಗಳನ್ನು ಕಬಳಿಸಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಏನು ಈ ಗಡಿ ದಾವೆಯನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ದಾಖಲಿಸಿದ್ದಾರೆ, ಅದಕ್ಕೆ ತದ್ವಿರುದ್ಧವಾಗಿ ಕರ್ನಾಟಕದ ಪರವಾಗಿ ನಾವು ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು, ಅಂದರೆ ದಾತಾರ್ ಅವರು ಇದ್ದಾಗಿಂದ ಹಿಡ್ಕೊಂಡು ಈಗಿನವರೆಗೆ, ಅಂದರೆ KL ಮಂಜುನಾಥ್ವರೆಗೂ ಕೂಡ ಸುಮಾರು ಒಂದು 10,000ಕ್ಕಿಂತಲೂ ಹೆಚ್ಚು ದಾಖಲೆಗಳನ್ನು ಸಂಗ್ರಹಿಸಿ ಕಾಲಕಾಲಕ್ಕೆ ಅನುಗುಣವಾಗಿ ಅನುಕೂಲ ತಕ್ಕಂತೆ ನಾವು ದಾಖಲೆಗಳನ್ನು ನೀಡ್ತಾ ಬಂದಿದ್ದೀವಿ. ನಿಮ್ಮದೇ ಸ್ವಂತ ಖರ್ಚಿನಲ್ಲಿ ಬೇರೆ ಬೇರೆ ಜಾಗಗಳಿಗೆ ಭೇಟಿ ಕೊಟ್ಟು ಸಾಕಷ್ಟು ರಿಸ್ಕ್ ತಗೊಂಡು ದಾಖಲೆಗಳನ್ನು ನೀವು ಸಂಗ್ರಹ ಮಾಡ್ತೀರಾ. ಇದರಿಂದ ನಿಮಗೆ ಪರ್ಸ್ನಲ್ ಆಗಿ ಯಾವ ಯೂಸ್ ಕೂಡ ಇಲ್ಲ, ಆದರೆ ಕನ್ನಡ ಪ್ರೇಮ ಬಹಳಷ್ಟಿದೆ ನಿಮ್ಮಲ್ಲಿ, ಅದಕ್ಕಾಗಿ ಇದೆಲ್ಲ ಕೆಲಸ ಮಾಡ್ತಿದ್ದೀರಾ. ಸೊ ನಿಮಗೆ ಈ ಕನ್ನಡ ಪ್ರೇಮ ಬ್ಲಡ್ಡಲ್ಲೇ ಬಂದಿದೆಯಾ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮ ತಾತ ಮುತ್ತಜ್ಜ ಎಲ್ಲರೂ ಕೂಡ ಕನ್ನಡ ಪ್ರೇಮಿಗಳು. ನಿಮ್ಮ ಮುತ್ತಜ್ಜ ಕೂಡ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಭಾಗವಹಿಸಿದವರು. ಸೊ ಅವರೆಲ್ಲರೂ ನಿಮಗೆ ಇನ್ಸ್ಪಿರೇಷನ್ ಆಗ್ತಾರಾ ಈ ಥರ ವಿಚಾರ ಬಂದಾಗ? ಹೌದು, ಕರ್ನಾಟಕದ ವಿಷಯ ಬಂದಾಗ ನಾವು ಎಲ್ಲರೂ ಕೂಡ ಒಂದಾಗಿ ದುಡಿಬೇಕಾಗಿದೆ. ಕನ್ನಡದ ಅಸ್ಮಿತೆಗಾಗಿ ನಾವು ಹೋರಾಟ ಮಾಡಬೇಕಾಗಿದೆ. ನೆಲ ಜಲದ ಪ್ರಶ್ನೆ ಬಂದಾಗ ನಾವು ಹಿಂದೆ ಸರಿಬಾರ್ದು, ಅದೆಲ್ಲ ಸರಿ. ಆದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಬೇಕಾಗಿರೋದು ದಾಖಲೆ. ಹೌದು. ಹೀಗಿದ್ದಾಗ ಅದಕ್ಕೊಂದು ಸ್ಫೂರ್ತಿ ಬೇಕಲ್ಲ. ಅದು ಸ್ಫೂರ್ತಿ ನಮ್ಮ ಮನೆತನೊಳಗೆ ನಮ್ಮ ತಾತ ಏನಿದ್ರು, ತಾತ ಅಂದರೆ ನಮ್ಮ ದೊಡ್ಡಮ್ಮನ ತಂದೆ, ಅವರು ಬಗಮ್ ತುರ್ಮರಿ ಅಂತ, ಅವರು ಸಾಕಷ್ಟು ಕನ್ನಡದ ಸಲುವಾಗಿ ಕೆಲಸ ಮಾಡಿದರು. ನಾಡಹಬ್ಬೋತ್ಸವ ಸಮಿತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾಯಿದ್ರು. ಕರ್ನಾಟಕ ರಾಜ್ಯೋತ್ಸವದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿದ್ರು. ನಾಳೆ ರಾಜ್ಯೋತ್ಸವ ಅಂದರೆ ಇವತ್ತು ಎಲ್ಲ ರಸ್ತೆ ತುಂಬ ರಾಜ್ಯೋತ್ಸವ ಶುಭಾಶಯಗಳು ಅಂತ ಬರಿತಾ ಬರ್ತಾಯಿದ್ರು. ರೈಲ್ವೆ ಸ್ಟೇಷನ್ನಿಂದ ಹಿಡ್ಕೊಂಡು ಹಾಗೆ ಬಸ್ ಸ್ಟ್ಯಾಂಡ್ವರೆಗೂ ಕೂಡ ಆ ಥರ ಬರಿತಾಯಿದ್ರು. ಅಂದರೆ ಆ ಥರ ಒಂದು ಕನ್ನಡ ತಾಯಿ ಪ್ರಕಾಶನ ಅನ್ನುವಂಥದ್ದು ಒಂದು
ಒಂದು ಪಬ್ಲಿಕೇಶನ್ ಹುಟ್ಟುಹಾಕಿದ್ರು. ಓಕೆ. ಬಸವರಾಜ್ ಕಟ್ಟಿಮನಿ ಅವರ ಮತ್ತು ಬೆಟಗೇರಿ ಕೃಷ್ಣ ಶರ್ಮಾ ಇಂಥ ದೊಡ್ಡ ಸಾಹಿತಿಗಳ ಒಂದು ಸಾಹಿತ್ಯವನ್ನು ಅವರು ಪ್ರಕಟಿಸ್ತಾ ಇದ್ದರು. ಈ ಮೂಲಕ ನಮ್ಮ ಬಗಂ ತುರ್ಮರಿ ಅವರು, ನಮ್ಮ ಅಜ್ಜವನವರು ಕೆಲಸ ಮಾಡಿದರು. ಅವ್ರ ತಂದೆಯವರು ಕರ್ನಾಟಕ ಏಕೀಕರಣಕ್ಕೆ ದುಡಿದವರು. ಕರ್ನಾಟಕ ಏಕೀಕರಣಕ್ಕೆ ದುಡಿದಂಥ ಮಹನೀಯರೊಳಗೆ ಅವರು ಪ್ರಮುಖರು. ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನ್ನುವಂಥ ಒಂದು ದೊಡ್ಡ ಸಂಘ, ಅದನ್ನು ಸ್ಥಾಪನೆಯೊಳಗೆ ಅವ್ರದ್ದು ಪ್ರಮುಖ ಪಾತ್ರ. ಅವರು ಸದಸ್ಯರಾಗಿ ಅಲ್ಲಿ ಕೆಲಸ ಮಾಡಿದರು. ಹಾಗೆ ಅವರು ಕನ್ನಡದ ಪ್ರಥಮ ಕಾದಂಬರಿ ಬಾನ ಕಾದಂಬರಿಯನ್ನು ಅವರು ರಚಿಸಿದರು. ಹಾಗೆ ಸಾಕಷ್ಟು ಬೇರೆ ಭಾಷೆಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿದರು. ಅದರಿಂದ ಅವರು ಕನ್ನಡಕ್ಕೆ ಸಾಕಷ್ಟು ಕನ್ನಡ ಶ್ರೀಮಂತಗೊಳಿಸಲಿಕ್ಕೆ ಪ್ರಯತ್ನಿಸಿದರು. ಹಾಗೆ ಕನ್ನಡದ ಬಗ್ಗೆ ಸಾಕಷ್ಟು ಅಂದರೆ ಒಂದು ಅವರು ಹುಟ್ಟಿನಿಂದ ಅನ್ಬೋದು ಅಥವಾ ಪ್ರವೃತ್ತಿಯಿಂದ, ಅಂದರೆ ಅವರು ಟೀಚರ್ ಇದ್ದರು, ಶಿಕ್ಷಕರಿದ್ದರು. ಶಿಕ್ಷಣದ ಮೂಲಕ ಅವರು ಪ್ರೇರಿತರಾಗಿದ್ದರು. ಅಂದರೆ ಬೆಳಗಾವಿ ಕರ್ನಾಟಕದ್ದು ಅನ್ನುವಂಥದ್ದು ಅವ್ರಿಗೆ ರಕ್ತದೊಳಗೆ ಕನಕನದೊಳಗಿತ್ತು. ಯಾಕಂತಂದರೆ ಅವ್ರ ಗೆಳೆಯರು ನಮ್ಮ ಬೆಳಗಾವಿಯಲ್ಲಿ ಪ್ರಪ್ರಥಮವಾಗಿ ನಾರ್ಮಲ್ ಸ್ಕೂಲ್ ಅಂತ ಬರ್ತದೆ. ಅಲ್ಲಿಂದ ಬೆಳಗಾವಿಯಲ್ಲಿ ಶಿಕ್ಷಣದ ಒಂದು ಇದನ್ನು ಸ್ಟಾರ್ಟ್ ಆಗುತ್ತೆ, ಏನೋ ಒಂದು ಹೆಜ್ಜೆ ಪ್ರಾರಂಭ ಆಗುತ್ತೆ. ಅಲ್ಲಿ ಡೆಪ್ಯೂಟಿ ಚನ್ನಬಸಪ್ಪನವರು ಅವರು ಬೆಳಗಾವಿಯಲ್ಲಿ ಬರೋದ್ರ ಮೂಲಕ ಅವರು ನಮ್ಮ ಅಜ್ಜವ್ರು ಏನಿದಿಲ್ಲ ಅವ್ರ ತಂದೆಯವರು, ಅಂದರೆ ಗಂಗಾಧರರಾವ್ ತುರ್ಮರಿ ಅವರು ಮತ್ತು ಅವರು ಬಹಳ ಸ್ನೇಹಿತರು. ಇವರಿಬ್ಬರು ಕೂಡಿ ಬೆಳಗಾವಿಯಲ್ಲಿ ಕನ್ನಡ ನೆಲೆ ಆಗಲಿಕ್ಕೆ ಬಹಳ ನಿರಂತರವಾಗಿ ಪ್ರಯತ್ನಿಸಿದರು. ನೀವು ಬೆಳೆದ ವಾತಾವರಣನೇ ಆಗಿದೆ. ಸೊ ಆ ಬ್ಲಡ್ಡಲ್ಲೇ ನಿಮಗೆ ಆ ಕನ್ನಡ ಪ್ರೇಮ ಬಂದಿರುವಂಥದ್ದು. ಮೂಲತಃ ನೀವು ಬೆಳಗಾವಿಯವರೇ, ನಿಮ್ಮ ಬಾಲ್ಯ ಶಿಕ್ಷಣ ಎಲ್ಲ ಬೆಳಗಾವಿಯಲ್ಲೇ ಆಗಿರೋದ್ರಿಂದ ನೀವು ಕಂಡ ಹಾಗೆ, ಅಂದರೆ ಈಗ ಏನು ನಡೀತಾ ಇದೆ ಈ ಗಡಿ ವಿವಾದ ಆ ಕಾಲದಿಂದಲೂ ಇದೆ, ನೀವು ಬಾಲ್ಯದಲ್ಲಿ ಕಂಡಿರೋ ಹಾಗೆ ಆಗ ಬೆಳಗಾವಿಯಲ್ಲಿ ಈ ಥರದ ಸಮಸ್ಯೆಗಳು ಎದುರಾದಾಗ ಹೇಗಿರ್ತಿತ್ತು ಪರಿಸ್ಥಿತಿ? ನೀವು ಕಂಡಿರೋ ಹಾಗೆ ಈ ಗಡಿ ವಿವಾದ ಚಿಕ್ಕ ವಯಸ್ಸಿಂದನೂ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ? ನಾನು ಶಿವಾಜಿನಗರದಲ್ಲಿ ನಮ್ಮ ಮನೆ ಇತ್ತು ಬೆಳಗಾವಿಯಲ್ಲಿ. ಅಲ್ಲಿ ಎಲ್ಲ ಮರಾಠಿಗರನೇ ಪ್ರಾಬಲ್ಯ. ಅಂದರೆ ನಮ್ಮ ಎಲ್ಲ ಸುತ್ತಮುತ್ತಲು ಮನೆಗಳು ಮರಾಠಿಗರದನೇ. ಅವರು ಆವಾಗ ಕಾಳಾದಿನ ಅಂತ ಮಾಡ್ತಾಯಿದ್ರು. ರಾಜ್ಯೋತ್ಸವದ ಪರ್ಯಾಯವಾಗಿ ವಿರುದ್ಧವಾಗಿ ಒಂದು ಕಾಳಾದಿನ ಅಂತ ಮಾಡ್ತಾಯಿದ್ರು. ಆ ಕಾಳಾದಿನ ಮಾಡುವಂಥ ಸಂದರ್ಭ ಒಳಗೆ ಒಂದು ಸೈಕಲ್ ಪೇರಿ ಅಂತ ಮಾಡ್ತಾಯಿದ್ರು. ಅಂದರೆ ಸೈಕಲ್ ಜಾಥಾವನ್ನು ಮಾಡ್ತಾಯಿದ್ರು. ಆ ಸೈಕಲ್ ಜಾಥಾ ಮಾಡುವಂಥ ಸಂದರ್ಭ ಒಳಗೆ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಕರ್ನಾಟಕದ ವಿರುದ್ಧ ಒಂದು ಘೋಷಣೆಗಳನ್ನ ಕೂಗ್ತಾಯಿದ್ರು. ಕರ್ನಾಟಕದ ವಿರುದ್ಧ ಯಾವ ರೀತಿ ಘೋಷಣೆ ಕೂಗ್ತಾಯಿದ್ರು ಅಂದರೆ ಒಂದು ಪ್ರಚೋದನಾತ್ಮಕವಾಗಿ ಕೂಗ್ತಾಯಿದ್ರು. ಆಮೇಲೆ ಬೆಳಗಾವಿ, ಖಾನಾಪುರ, ಕಾರವಾರ, ನಿಪ್ಪಾಣಿ, ಮಹಾರಾಷ್ಟ್ರ, ಸಂಯುಕ್ತ ಮಹಾರಾಷ್ಟ್ರ ಜಾಲಾಸ್ ಪಾಯ್ಜೆ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗ್ತಾಯಿದ್ರು. ಅಂದರೆ ಈ ಎಲ್ಲ ಪ್ರದೇಶಗಳು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಆಗಬೇಕು ಅನ್ನೋಂಥ ಅವ್ರ ಉದ್ದೇಶ. ಅವರು ಬರೀ ಸೈಕಲ್ ಪೇರಿ ಮಾಡಿ ಬರ್ತಾ ಇರಲಿಲ್ಲ. ಅದ್ರ ಜೊತೆಗೆ ಅವರು ಪ್ರತಿ ಸಲ ಒಂದು ಏನು ದೊಂಬಿ ಎಬ್ಸ್ತಾ ಇದ್ರು. ಯಾವ ರೀತಿ ದೊಂಬಿ ಅಂತಂದರೆ ಕಲ್ಲು ಎಸೆಯುವುದು ಕನ್ನಡಿಗರ ಮನೆ ಮೇಲೆ. ಆಮೇಲೆ ಕನ್ನಡದಲ್ಲಿ ಮಾತನಾಡುವುದು ಅವ್ರಿಗೆ ಸಹಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಕನ್ನಡ ಮಾತಾಡಿದರೆ ಅವ್ರನ್ನ ಬಡಿತಾ ಇದ್ರು. ಇವೆಲ್ಲ ನಾವು ನೋಡಿಕೊಂಡೇ ಬೆಳೆದೀವಲ್ಲ. ಸೊ ನಮಗೂ ಒಂದು ಕನ್ನಡದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ಒಂದು ಕಿಚ್ಚು ಹುಡ್ತು ಅವಾಗನೇ. ಹೀಗಾಗಿ ನಾವು ವಕೀಲ ಆದಮೇಲೆ, ಅಂದರೆ ನ್ಯಾಯವಾದಿ ಆದಮೇಲೆ ದಾಖಲೆ ಸಂಗ್ರಹಕ್ಕೆ ನಾನು ಮಹತ್ವ ಕೊಟ್ಟೆ. ಈ ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರೋದು ಹೇಗೆ? ಅಂದರೆ ನಿಮ್ಮದೇ ಕನಸ ಅಥವಾ ಹೇಗೆ ಅಂತ? ನಮ್ಮ ತಂದೆಯವ್ರದ್ದು ಕನಸು ನಾನು ಮೊದಲು ವೈದ್ಯನ ಆಗಬೇಕಂತ ಇತ್ತು. ಓಕೆ. ಯಾಕಂದರೆ ಅವರು ಜೈನ್ ಮೆಡಿಕಲ್ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ವೈದ್ಯನಾಗದೇ ಇದ್ದರೂ ಅಟ್ಲೀಸ್ಟು ಏನಾದರೂ ಒಂದು ಟೆಕ್ನಿಷಿಯನ್ ಆದರೂ ಆಗಬೇಕನ್ನುವಂಥದ್ದು ವಿಚಾರ ಇತ್ತು. ಆದರೆ ನಾನು ಸೈನ್ಸೇ ಆಯ್ಕೆ ಮಾಡ್ಕೊಳ್ಳಿಲ್ಲ, ನಾನು ಕಾಮರ್ಸ್ ಆಯ್ಕೆ ಮಾಡಿಕೊಂಡೆ. ಕಾಮರ್ಸ್ ಆಯ್ಕೆ ಮಾಡ್ಕೊಂಡ್ಮೇಲೆ ನನಗೆ ಮತ್ತೆ ನನ್ನ ತಂದೆ ಹೇಳಿದರು, ಇಲ್ಲ ನೀನು ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಮಾಡು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಅಥವಾ ಕಂಪ್ನಿ ಸೆಕ್ರೆಟ್ರಿ ಆಗು ಅಂಥೇಳಿ. ಇಲ್ಲ, ನನಗೆ ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಮುಂಚೆ ನಾನು ಆಡಿಟ್ ಅಸಿಸ್ಟೆಂಟಾಗಿ ನಾನು ಕೆಲಸ ಮಾಡಿದೆ BCom ಆದಮೇಲೆ.
ತದನಂತರ ನಾನು LLB ಆದಮೇಲೆ ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಮಾಡಿದರೆ ಜಾಸ್ತಿ ಚೆನ್ನಾಗಿರುತ್ತೆ ಅಂತ ನಾನು LLB ಜಾಯ್ನ್ ಆದೆ. LLB ಜಾಯ್ನ್ ಆದಮೇಲೆ LLB ಮುಗೀತಲ್ಲ, ಮುಗಿದ ತಕ್ಷಣ ನನಗೆ ಅದರಲ್ಲಿ ಟ್ಯಾಕ್ಸ್ ಕನ್ಸಲ್ಟೆನ್ಸಿಯಲ್ಲಿ ಇಂಟ್ರೆಸ್ಟೇ ಹೋಗಿಬಿಡ್ತು. ಲೇಬರ್ ಲಾಸ್ನಲ್ಲೂ ಇಂಟ್ರೆಸ್ಟ್ ಹೋಗಿಬಿಡ್ತು, ನನ್ನ ಸ್ಪೆಷಲೈಸೇಷನ್ ಅದು. ಆಮೇಲೆ ನಾನು ಸಿವಿಲ್ ಕೇಸು, ದಿವಾನಿ ಸ್ವರೂಪದ ಕೇಸ್ಗಳನ್ನ ತೊಗೊಳ್ತಾ ಇದ್ದೆ. ಹಾಗೆ ಕ್ರಿಮಿನಲ್ಲು, ಸಿವಿಲ್, ರೆವೆನ್ಯೂ, ಕನ್ಸ್ಯೂಮರ್, ಲೇಬರ್ ಈ ಥರ ಎಲ್ಲ ಕೇಸ್ಗಳನ್ನು ನಾನು ಡೀಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬ್ಯಾಂಕಿಂಗ್ ಹೆಚ್ಚು. ನಾನು 35 ಹಣಕಾಸು ಸಂಸ್ಥೆಗಳಿಗೆ, ಬ್ಯಾಂಕ್ಗಳಿಗೆ ನಾನು ಕಾನೂನು ಸಲಹೆಗಾರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಗೇಲ್ ಇಂಡಿಯಾ ಲಿಮಿಟೆಡ್ ಅಂತ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ, ಅದಕ್ಕೆ ನಾನು ಕೆಲಸ ಮಾಡಿದೆ. ಹಾಗೆ ನಮ್ಮ ಅಂಡರು ಹಿಂದೂಸ್ತಾನ್ ಪೆಟ್ರೋಲ್, ಇಂಡಿಯನ್ ಆಯಿಲ್ ಎಲ್ಲ ಬರ್ತಾ ಇತ್ತು. ಅವಕ್ಕೆಲ್ಲಾನು ನಾನು ಕೆಲಸ ಮಾಡಿದೆ. ಬಟ್ ಸ್ಟಿಲ್ ಈಗಲೂ ವಕೀಲ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದೀರಾ. ಅದರ ಜೊತೆಗೆ ದಾಖಲೆಗಳ ಸಂಗ್ರಹ ಮಾಡೋದು ಕೂಡ ನಿಮಗೆ ಬಹಳ ಇಷ್ಟವಾಗಿರುವಂಥ ವೃತ್ತಿ. ಸೊ ಅಟ್ ಪ್ರೆಸೆಂಟ್ ಈಗ ನೀವು ನೋಡ್ತಾ ಇದ್ದೀರಾ ಬೆಳಗಾವಿ ವಿವಾದ ಎಷ್ಟರ ಮಟ್ಟಿಗೆ ತಲುಪಿದೆ ಅಂತ. ಚಿಕ್ಕ ವಯಸ್ಸಿಂದನೂ ನೀವು ಇದನ್ನು ನೋಡ್ಕೊಂಡೇ ಬರ್ತಿದ್ದೀರಾ. ಇವತ್ತಿಗೂ ಅದಕ್ಕೊಂದು ಅಂತ್ಯ ಹಾಡೋಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕೆ ಅಂತ ಅನಿಸುತ್ತೆ? ಈಗಿನವರೆಗೆ ಸಾಕಷ್ಟು ರಾಜ್ಯ ಸರ್ಕಾರಗಳು ಬಂದು ಹೋದವು. ಹೌದು, ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅಥವಾ JDS ಸರ್ಕಾರ ಇರ್ಬೋದು, BJP ಸರ್ಕಾರ ಇರ್ಬೋದು. ಯಾರೂ ಕೂಡ MESನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಅವ್ರ ಶಕ್ತಿಯನ್ನು ಕುಂದಲಿಕ್ಕೆ ಯಾವುದೇ ಪ್ರಯತ್ನಗಳು ಆಗಲಿಲ್ಲ. ಈಗ MESನ್ನು ಬ್ಯಾನ್ ಮಾಡೋದ್ರ ಮೂಲಕ ಅದು ಶಕ್ತಿ ಕುಂದಂಗಿಲ್ಲ. ಯಾಕಂದರೆ ಬ್ಯಾನ್ ಮಾಡೋದ್ರ ಮೂಲಕ ಇವರೇನಾದರೂ ಅದು ಶಕ್ತಿ ಕಡಿಮೆ ಆಗ್ತದೆ ಅಂತಂದರೆ ನಾನು ಅದನ್ನು ಒಪ್ಪಲ್ಲ. ಅದು ಅವರು ಎಲ್ಲರೂ ಶಿವಸೇನಾ ಸೇರಿಬಿಡ್ತಾರೆ ನಂತರ. ಅದಕ್ಕೆ ಏನು ಮಾಡಿದ ಹಾಗೆ ಆಗುತ್ತೆ? ಶಿವಸೇನೆಯನ್ನು ಬ್ಯಾನ್ ಮಾಡಲಿಕ್ಕೆ ಆಗುತ್ತಾ? ಸೆಂಟ್ರಲ್ ಗೌರ್ಮೆಂಟು ಇವ್ರದ್ದೇ ಇದೆ, BJP ಅವ್ರದ್ದೇ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದೂ BJPನೇ ಇದೆ. ಅವರು ಮಟ್ಟ ಹಾಕ್ಬೋದು. ಯಾವ ರೀತಿ ಮಟ್ಟ ಹಾಕ್ಬೋದು ಅಂದರೆ, ಅದನ್ನು ಜೀವಂತ ಇಡಲಿ MESನ್ನು, ಕಾಲಕ್ಕೆ ಅವ್ರ ಶಕ್ತಿಯನ್ನು ಕುಂದುವಾಗಿ ಮಾಡಲಿ. ಈಗ ಮುಂಚೆ ಒಂದು ಮೇಯರ್ ಅವ್ರದ್ದು ಅಂದರೆ ಮೇಯರ್ ಆಗ್ತಾಯಿದ್ರು MESದವರು. ಈಗೇನಾಗಿದೆ ಪರಿಸ್ಥಿತಿ ಅಂದರೆ 3ರಿಂದ 4 ಸೀಟೂ ಬಂದಿಲ್ಲ ಅವರು ಸರಿಯಾಗಿ. ಸೊ ಹೀಗಿದ್ದಾಗ ಅವ್ರ ಶಕ್ತಿ ತಂತಾನೇ ಕಡಿಮೆ ಆಗ್ತಾ ಇದೆ. ಅಂದರೆ ಮರಾಠಿ ಜನರಿಗೂ ಕೂಡ MES ಏನು ಮಾಡ್ತಾ ಇದೆಯಲ್ಲ ಅದು ಅವ್ರಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರದವರು ಮರಾಠಿಗರಿಗೆ ಏನು ಸೌಲಭ್ಯಗಳು ಕೊಡಬೇಕಾಗಿದೆ ಅವೆಲ್ಲ ಸೌಲಭ್ಯಗಳನ್ನು ಕೊಡ್ತಾಯಿದೆ. ಒಂದು ಮೀಸಲಾತಿ ಇರ್ಬೋದು, ಹಾಗೆಯೇ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ಇರ್ಬೋದು, ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅವರು ಮರಾಠಿಗರಂತ ತಿಳ್ಕೊಂಡು ಅವ್ರಿಗೆ ಸೌಲಭ್ಯ ಕೊಡಬಾರ್ದು ಅನ್ನುವಂಥದ್ದು ಇಲ್ಲ. ಎಲ್ಲ ರೀತಿಯಿಂದನೂ ಸೌಲಭ್ಯಗಳನ್ನು ಕೊಡ್ತಾನೇ ಬಂದಿದ್ದಾರೆ. ಅದಕ್ಕೆ ರಾಜ್ಯ ಸರ್ಕಾರದವ್ರು ಏನು ಮಾಡ್ಬೇಕಂತಂದರೆ ಅವರ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವು ಕಡಿಮೆ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ತಂತಾನೇ MES ನಶಿಸಿ ಹೋಗಬೇಕು. ಸರ್, ಇವಾಗ ನೀವು ಹೇಳ್ದಂಗೆ ಬ್ಯಾನ್ ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ, ಅದರ ಶಕ್ತಿಯನ್ನು ಕಡಿಮೆ ಮಾಡಬೇಕು ಅಂತ ನೀವು ಹೇಳ್ತಿರೋ ಅಂಥದ್ದು. ಒಂದನ್ನು ಮಟ್ಟ ಹಾಕಿದ್ರೆ ಮತ್ತೊಂದನ್ನು ಹುಟ್ಟು ಹಾಕ್ತಾರೆ ಅಂತ. ಸೊ ಈಗಾಗಲೇ ನೀವು ಬೆಳಗಾವಿ ವಿಚಾರವಾಗಿ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದೀನಿ ಅಂತ ಹೇಳಿದ್ರಿ. ಸೊ ಬೆಳಗಾವಿ ನಮ್ಮದು ಅಂತ ಹೇಳೋದಕ್ಕೆ ಈವರೆಗೂ ರವೀಂದ್ರ ಅವರು ಏನೆಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ ಅಂತ? ನಾವು 20 ವರ್ಷ ಆಯಿತು ದಾಖಲೆ ಸಂಗ್ರಹಕ್ಕೆ ನಾವು ಕೈ ಹಾಕಿ. ನನಗೆ ಪ್ರಮುಖವಾದಂಥ ಪ್ರೇರಣೆ ಅಂತಂದರೆ ನಮ್ಮ SV ಪಾಟೀಲ್ ಅಂತ ಇದ್ದರು. ಅವರು ಮೇಯರ್ ಚಂದ್ ಮಹಾಜನ್ ಏನಿದ್ರಲ್ಲ, ಮಹಾಜನ್ ವರದಿ ಕೊಟ್ಟರಲ್ಲ, ಆ ಮಹಾಜನ್ ವರದಿಗೆ ಅವರೇ ಸೆಕ್ರೆಟರಿ ಇದ್ದರು. ಅಂದರೆ ಜಸ್ಟಿಸ್ ಮೇಯರ್ ಚಂದ್ ಮಹಾಜನ್ರಿಗೆ ಇವರೇ ಸೆಕ್ರೆಟರಿ ಇದ್ದರು. ಸೊ ಇವರು 814 ಹಳ್ಳಿಗಳನ್ನು ಕರ್ನಾಟಕದಲ್ಲಿ, ಹಾಗೆ 613 ಹಳ್ಳಿಗಳನ್ನು ಮಹಾರಾಷ್ಟ್ರದಲ್ಲಿ ಅಡ್ಡಾಡಿ ಅಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನುವಂಥದ್ದು ಇವರು ಮನಗಂಡಿದ್ದರು. ಹಾಗೆ ಯಾವ್ಯಾವ ಗ್ರಾಮಗಳಲ್ಲಿ ಎಷ್ಟು ಕನ್ನಡಿಗರಿದ್ದಾರೆ, ಎಷ್ಟು ಮರಾಠಿಗರಿದ್ದಾರೆ, ಎಷ್ಟು ಓನಿದೆ, ಸಾಂಸ್ಕೃತಿಕ ಸಂಬಂಧಗಳು ಏನಿದೆ, ಹಾಗೆ ಯಾವ ರೀತಿಯಾಗಿ ಜಾತ್ರೆಗಳು ಆಗ್ತವೆ, ಹಾಗೆ ಜನರ ಏನು ವಿಚಾರ ಇದೆ, ಆಚಾರ ಇದೆ, ಎಲ್ಲದರ ಬಗ್ಗೆನೂ ಸಮಗ್ರವಾಗಿ ತಿಳ್ಕೊಂಡವರಿದ್ದರು. ಹೀಗಾಗಿ ಅವರು ಮಾಡಿದಂಥ ಕೆಲಸ ನನ್ನ ಪ್ರಕಾರ ಬೆಳಗಾವಿಯಲ್ಲಿ ಅಂದರೆ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕಾಗಿತ್ತು, ಅವ್ರು ಇರುವವರಿಗಂತೂ ಕೊಡಲಿಲ್ಲ. ಈಗಾದರೂ ಏನು ಕಾಲ ಮಿಂಚಿಲ್ಲ, ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು. ಯಾಕಂದರೆ ಅವರ ಪ್ರಯತ್ನದಿಂದ ಬೆಳಗಾವಿ ಮತ್ತು 865 ಹಳ್ಳಿಗಳು ಕರ್ನಾಟಕದಲ್ಲಿ ಉಳಿದಿದೆ ಅಂಥೇಳಿ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅವರೇನು ನಮಗೆ ಪ್ರೇರಣೆ ಕೊಟ್ಟರು, ಯಾವ ರೀತಿ ಗಡಿ ದಾಖಲೆಗಳನ್ನು ಸಂಗ್ರಹಿಸಬೇಕು ಅಂಥೇಳಿ. ವಿರುದ್ಧ ಇರುವಂಥ ದಾಖಲೆಗಳು ಸಂಗ್ರಹಿಸಲಿಕ್ಕೆ ಅವರು ನಮಗೆ ಯಾವಾಗೂ ಪ್ರಚೋದನೆ ಕೊಡಲಿಲ್ಲ. ಅವರು ಯಾವ ರೀತಿ ಪ್ರಚೋದನೆ ಕೊಟ್ಟರು ಅಂದರೆ,
ಕರ್ನಾಟಕದಲ್ಲಿ ಮಹಾರಾಷ್ಟ್ರಿಗರಿಗೆ ಮರಾಠಿಗರಿಗೆ ಯಾವ ರೀತಿಯ ಯಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ. ಈಗ IAS IPS ಅಧಿಕಾರಿಗಳಿರ್ತಾರೆ, ಅವರಿಗೆ ಯಾವ ರೀತಿಯಾದಂಥ ಒಂದು ಮೀಸಲಾತಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು. ಅವರು ಇನ್ನೂ SP ಇರ್ತಾ ಇರಲಿಲ್ಲ, ಅವರು ಈಗ IGP ಆಗಿದ್ದಾರೆ. ಅವರು IGP ಇರ್ತಾ ಇರಲಿಲ್ಲ, ಕಮಿಷನರ್ ಆಗಿದ್ದಾರೆ. ಈ ರೀತಿ ಓನ್ಲಿ ಬಿಕಾಸ್ ಆಫ್ ರಿಸರ್ವೇಷನ್. ಸೊ ಆ ರಿಸರ್ವೇಷನ್ ಕೊಟ್ಟಿದ್ದಕ್ಕೆ ಆ ಎಲ್ಲ ಲೀಸ್ಟ್ ಮಾಡಲಿಕ್ಕೆ ಹೇಳಿದರು. ಎಷ್ಟು ಜನ KS ಆಫೀಸರ್ ಇದ್ದಾರೆ, IAS ಆಫೀಸರ್ ಇದ್ದಾರೆ. ಅಂದರೆ ನಾವು ಮರಾಠಿಗರು ಅಂದ ಕೂಡಲೇ ಅವ್ರಿಗೆ ನಾವು ಸೌಲಭ್ಯ ಕೊಟ್ಟಿಲ್ಲ ಅಥವಾ ಒಕ್ಕೊಂಡಿದ್ದೇವೆ ಹೀಗಿಲ್ಲ. ಅವ್ರಿಗೆ ಏನನ್ನು ಸರ್ಕಾರದ ಗೌರವ ಏನು ಕೊಡಬೇಕಾಗಿದೆ, ಸೌಲಭ್ಯಗಳು ಕೊಡಬೇಕಾಗಿದೆ, ಅವನ್ನೆಲ್ಲನೂ ನಾವು ಕೊಟ್ಟಿದ್ದೇವೆ. ಅದನ್ನು ನಾವು ಕೋರ್ಟ್ ಮುಂದೆ ತೋರಿಸ್ಬೇಕಾಗಿತ್ತು ಅಂತ ಹೇಳಿದರು. ಇದು ಒಂದು ವಿಷಯ. ಇನ್ನೊಂದು ವಿಷಯ ಅಂತಂದರೆ, ಅವರು ಬೆಸುಗೆ ಸಂಬಂಧ ಅಂದರೆ ವೈವಾಹಿಕ ಸಂಬಂಧಗಳು ಆಗ್ತಾ ಇತ್ತಲ್ಲ, ಕನ್ನಡಿಗರು ಕನ್ನಡ ಹೆಣ್ಮಕ್ಳನ್ನ ಅಲ್ಲಿ ಕೊಡ್ತಾಯಿದ್ರು, ಅಲ್ಲಿ ಹೆಣ್ಮಕ್ಳನ್ನ ಇವ್ರು ತೊಗೊಳ್ತಾಯಿದ್ರು. ಹೀಗೆ ವೈವಾಹಿಕ ಸಂಬಂಧಗಳು ಆಗ್ತಾಯಿತ್ತು. ದೊಡ್ಡ ದೊಡ್ಡ ಮನೆತನೊಳಗೂ ಆಗಿದೆ. ಆ ವೈವಾಹಿಕ ಸಂಬಂಧದಿಂದ ಅಂದರೆ ಡಿಸ್ಪ್ಯೂಟ್ ಇಲ್ಲ. ಅಂದರೆ ಸಾಮಾನ್ಯ ವ್ಯಕ್ತಿ ಒಳಗೆ ಕನ್ನಡ ಮತ್ತು ಮರಾಠಿ ಅನ್ನುವಂಥದ್ದು ಭೇದ ಭಾವ ಇಲ್ಲ ಅನ್ನುವಂಥ ತೋರಿಸುವಂಥದ್ದು ದಾಖಲೆಗಳು ಸಂಗ್ರಹ ಮಾಡಲಿಕ್ಕೆ ನಮಗೆ ಪ್ರಚೋದನೆ ಕೊಡ್ತಾಯಿದ್ರು. ಮತ್ತು ಈ ವಾರ್ಕರಿ ಸಂಪ್ರದಾಯವನ್ನು ಕನ್ನಡಿಗರು ಒಪ್ಕೊಂಡ್ರು. ಹಾಗೆ ವಚನ ಸಾಹಿತ್ಯವನ್ನು ಮಹಾರಾಷ್ಟ್ರಿಗರು ಒಪ್ಕೊಂಡ್ರು. ಹಾಗೆ ಬಸವೇಶ್ವರನ ಅವರು ಒಪ್ಕೊಂಡ್ರು, ಜ್ಞಾನೇಶ್ವರನ ನಾವು ಒಪ್ಕೊಂಡಿವಿ. ಅಂದರೆ ಇಲ್ಲಿ ಎಲ್ಲಿ ಡಿಸ್ಪ್ಯೂಟ್ ಇದೆ? ಹೌದು, ಬಾರ್ಡರ್ ಡಿಸ್ಪ್ಯೂಟನ್ನೇ ಇಲ್ಲ. ಹೌದು, ಇಷ್ಟರ ಮಟ್ಟಿಗೆ ದಾಖಲೆಗಳು ಸಂಗ್ರಹ ಮಾಡಲಿಕ್ಕೆ ಹೇಳ್ತಾ ಇದ್ರು. ಹಾಗೆ ಹಬ್ಬ ಹರಿದಿನ ಇರ್ಬೋದು, ಇಲ್ಲಿಂದ ಸಂಗೀತಕಾರರು ಅಲ್ಲಿ ಹೋಗಿ ದೊಡ್ಡ ವಿದ್ವಾನರಾದರು, ಭೀಮಸೇನ್ ಜೋಶಿ ಅಂತವ್ರದ್ದು, ಅಲ್ಲಿಂದ ಬಂದು ಇಲ್ಲಿ ವಿದ್ವಾನರಾದವರು, ಅವರೆಲ್ಲ ಲಿಸ್ಟ್ ಮಾಡಲಿಕ್ಕೆ ಹೇಳಿದರು. ಅವೆಲ್ಲ ನಾವು ಸುಪ್ರೀಂ ಕೋರ್ಟಿಗೆ ದಾಖಲೆಗಳು ಕೊಡೋಣ ಅಂತ ಹೇಳಿದರು. ಈ ರೀತಿಯಾಗಿ ಹಾಗೆ ವ್ಯಾಪಾರ ಇಲ್ಲಿಂದ ಯಾವ್ಯಾವ ಅಂದರೆ ಹತ್ತಿ, ಸಕ್ಕರೆ ಏನು ಮಹಾರಾಷ್ಟ್ರಕ್ಕೆ ಹೋಗ್ತಾಯಿತ್ತು, ಮಹಾರಾಷ್ಟ್ರದಿಂದ ಕೆಲವೊಂದು ಎಲ್ಲ ಇವನ್ ಬರ್ತಾಯಿತ್ತು, ಏನು ಪಕ್ಕಾ ಮಾಲ್ಗಳು ಬರ್ತಾಯಿತ್ತು. ಅವುಗಳ ಬಗ್ಗೆ ಎಲ್ಲ ಲಿಸ್ಟ್ ಮಾಡಲಿಕ್ಕೆ ಹೇಳಿದರು. ಅವನ್ನೆಲ್ಲ ನಾವು ಲಿಸ್ಟ್ ಮಾಡಿ ಕೊಟ್ಟಿವಿ. ಹಾಗೆ ಕನ್ನಡದಿಂದ ಮರಾಠಿಗೆ, ಮರಾಠಿಯಿಂದ ಕನ್ನಡಕ್ಕೆ ಸಾಕಷ್ಟು ಅನುವಾದ ಗ್ರಂಥಗಳಾಯಿತು. ಆ ಗ್ರಂಥಗಳು ಪಟ್ಟಿ ಮಾಡಲಿಕ್ಕೆ ಹೇಳಿದರು. ಅಂದರೆ ಒಂದು ಪಾಸಿಟಿವ್ ಆಗಿ ನಾವು ಹೋಗೋಣ ಸುಪ್ರೀಂ ಕೋರ್ಟ್ ಮುಂದೆ. ಯಾವ ನೆಗೆಟಿವಿಟಿ ಕ್ರಿಯೇಟ್ ಮಾಡೋದು ಬೇಡ. ನೆಗೆಟಿವಿಟಿ ಬೇಕಾಗಿಲ್ಲ ನಮಗೆ. ನಮಗೇನೇ ಇದ್ದರೂ ಕನ್ನಡಿಗರು ನಾವು ಮುಂಚೆ ಆದರೂ ನಾವು 22 ಭೂಪ್ರದೇಶ ಒಳಗೆ ನಾವು ಹರಿದು ಹಂಚಿ ಹೋಗಿದ್ದೀವಿ. ಏಕೀಕೃತ ಕರ್ನಾಟಕ ಆಗಬೇಕಾದ್ರೆ ಯಾವ ರೀತಿಯಾಗಿ ಹೋರಾಟ ಆಯ್ತಲ್ಲ, ಅದು 5 ಪ್ರಾಂತ್ಯೊಳಗೆ ಬಂತು ಬ್ರಿಟಿಷರಿದ್ದಾಗ. ಆಮೇಲೆ ಒಂದು ಕರ್ನಾಟಕ ಆಯಿತು. ಅಂದರೆ 22, 5, 1 ಅಂತೀವಿ ನಾವು ಅದಕ್ಕೆ. ಅಂದರೆ ಒಂದು ಕರ್ನಾಟಕ. ಆ ಕರ್ನಾಟಕ ಆಗಬೇಕಾದ್ರೆ ಎಷ್ಟು ಜನ ಮಹಿಳೆಯರು ಅದಕ್ಕೆ ತೊಂದರೆ ಪಟ್ಟರು, ತ್ರಾಸು ತೊಗೊಂಡ್ರು. ಆಮೇಲೆ ಇಷ್ಟರೊಳಗೆ ಎಷ್ಟು ಜನರ ಜೀವ ಹೋಯಿತು, ಎಷ್ಟು ಜನ ಇದರಲ್ಲಿ ಮುಖಂಡರಾದರು. ಆ ಚಳವಳಿ ಅಂದರೆ ಅವರು ಗಡಿ ಹೋರಾಟ ಅಂತ ಮಾಡೋರು, ಈ ಪ್ರದೇಶವನ್ನು ಪಡಿಬೇಕಂತೇಳಿ ಆಹ್ವಾನಿಸೋರು. ಇವರು ಸಹಿತ ಮಹಾರಾಷ್ಟ್ರಕ್ಕೆ ಹೋಗಬಾರ್ದು ಅಂಥೇಳಿ ಕನ್ನಡಿಗರ ಅಸ್ಮಿತೆ ಅಂಥೇಳಿ ಇಲ್ಲಿ ಹೋರಾಟ ಮಾಡೋರು. ಸೊ ಇಲ್ಲಿಂದ ಲೀಡರ್ಗಳು ತಯಾರಾಗ್ತಾಯಿದ್ರು. ಅಲ್ಲೊಂದಿಷ್ಟು ಲೀಡರ್ಗಳು ತಯಾರಾಗ್ತಾಯಿದ್ರು, ಇಲ್ಲೊಂದಿಷ್ಟು ಲೀಡರ್ಗಳು. ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳ್ತಾಯಿದ್ರು. ಅದಕ್ಕೆ ಈ ಒಳ್ಳೆಯದಕ್ಕೆ ಲೀಡರ್ಗಳು ತಯಾರಾಗಲಿ, ಕೆಟ್ಟದಕ್ಕೆ ಲೀಡರ್ಗಳಾಗೋದು ಬೇಡ. ಅಂದರೆ ಭಾರತ ದೇಶ ಅಂತಂದರೆ ಇಲ್ಲಿ ಬಹು ಸಂಸ್ಕೃತಿಯ ದೇಶದು. ಸಾವಿರಾರು ಜಾತಿಗಳು, ಸಾವಿರಾರು ಭಾಷೆಗಳು, ಸಾವಿರಾರು ಸಂಸ್ಕೃತಿಗಳು ಇರುವಂಥ ಭಾಷೆ ಇದನ್ನು ಭಾರತ. ಇದರಲ್ಲಿ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕು. ಅದಕ್ಕೆ ನಮ್ಮ ಯೂನಿಟಿ ಆಗಲಿ, ಇಂಟಿಗ್ರಿಟಿ ಆಗಲಿ, ಇವೆಲ್ಲ ಹಾಳಾಗ್ತದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಒಂದು ದೇಶ ನಿರ್ಮಾಣ ಆಗಬೇಕಾದ್ರೆ ಯಾವ ರೀತಿ ನಾವು ಸದೃಢ ದೇಶ ಮಾಡಬೇಕಾದ್ರೆ, ಯಾವ ರೀತಿ ಬಲಾಢ್ಯ ರಾಷ್ಟ್ರಗಳು ಮಾಡಬೇಕಾದ್ರೆ ದಾಖಲೆಗಳು ಸಂಗ್ರಹ ಮಾಡಬೇಕಲ್ಲ, ಆ ಮಟ್ಟೊಳಗೆ ನೀವು ದಾಖಲೆಗಳು ಸಂಗ್ರಹ ಮಾಡಿರಿ ಅಂಥೇಳಿ ನಾವು ಬೇರೆ ದೇಶದ್ದು ಕೆಲವೊಂದು ಉದಾಹರಣೆ ಕೊಟ್ಟು ಹೇಳ್ತಾಯಿದ್ರು ನಮಗೆ. ಇಲ್ಲ, ಬೆಳಗಾವಿ ನಮ್ಮದೇ ಅಂತ ಹೇಳೋದಕ್ಕೆ ಇನ್ನು ಸಾಕಷ್ಟು ಪುರಾವೆಗಳನ್ನ ನೀವು ಸಂಗ್ರಹ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅದರಲ್ಲಿ ಪೊಲೀಸ್ ಇಲಾಖೆಯ ಒಂದಷ್ಟು ದಾಖಲೆಗಳಾಗಿರ್ಬೋದು, ಅಥವಾ ಕಂದಾಯ ಇಲಾಖೆಯ ದಾಖಲೆಗಳು, ಮತ್ತೆ ಇಂಗ್ಲೆಂಡ್ನ ಎಲಿಜಬೆತ್ ರಾಣಿ ಕನ್ನಡಿಗರಿಗೆ ಕನ್ನಡದಲ್ಲಿ ಬರೆದಂತಹ ಪತ್ರವನ್ನ ಕೂಡ ನೀವು ಕಲೆಕ್ಟ್ ಮಾಡಿದ್ದೀರಾ ಅನ್ನುವಂಥದ್ದು. ಆ ಬಗ್ಗೆ ಹೇಳೋದಾದ್ರೆ ಏನದು ಪತ್ರ, ಯಾರಿಗೆ ಬರೆದಂಥ ಪತ್ರ, ಏನದು? ಇಂಗ್ಲೆಂಡ್ದಿಂದ ಎಲಿಜಬೆತ್ ರಾಣಿ ಕನ್ನಡದಲ್ಲಿ, ಅದು ಅಚ್ಚ ಕನ್ನಡದಲ್ಲಿ ಆಹ್ವಾನ ಪತ್ರಿಕೆಗಳನ್ನು ಬರೆದಿದ್ದಾರೆ.
ಓಕೆ. ಈ ಭಾಗದಲ್ಲಿ ಬೆಳಗಾವಿ ಇರ್ಬೋದು ಅಥವಾ ಇನ್ನಿತರ ಕರ್ನಾಟಕದ ಈಗೇನು ಮಹಾರಾಷ್ಟ್ರಕ್ಕೆ ಸೇರ್ಪಡೆ ಮಾಡ್ಬೇಕಂತ ಹೇಳಿ ಏನು ಕೇಳ್ತಾ ಇದ್ದಾರಲ್ಲ, ಆ ಎಲ್ಲ ಭೂಪ್ರದೇಶ ಒಳಗೆ ಅಲ್ಲಿ ಆಳ್ವಿಕೆ ಮಾಡುವಂಥವ್ರು ಪೊಲೀಸ್ ಪಾಟೀಲ್ ಇರ್ಬೋದು ಅಥವಾ ಆ ಪ್ರಾಂತ್ಯವನ್ನು ಆಳ್ವಿಕೆ ಮಾಡೋರು, ಅವರಿಗೆ ಆಹ್ವಾನ ಪತ್ರಿಕೆಗಳು ಅದು ಕನ್ನಡದಲ್ಲಿ ಬಂದಿದೆ. ಓಕೆ. ಆ ಆಹ್ವಾನ ಪತ್ರಿಕೆ ಕನ್ನಡದಲ್ಲಿ ಬಂದಿದೆ, ಅಚ್ಚ ಕನ್ನಡದಲ್ಲಿ ಬಂದಿದೆ. ಓಕೆ. ಅದು ಬಹಳ ಅದ್ಭುತವಾದಂಥ ಒಂದು ದಾಖಲೆ. ಯಾಕಂತಂದರೆ 2 ಟೇಬಲ್ ಕೂಡಿಸಿದ್ರೆ ಎಷ್ಟು ದೊಡ್ಡ ದಾಖಲೆ ಆಗುತ್ತಲ್ಲ, ಅಷ್ಟು ದೊಡ್ಡ ಪೇಪರ್ ಇದೆ ಅದು. ಓಕೆ. ಅದರಲ್ಲಿ ಇಸ್ಲಾಮಿಕ್ ಶಬ್ದಗಳು ಕೂಡ ಕೆಲವೊಂದು ಇದೆ, ಅದನ್ನು ಅರಬಿಕ್ ಶಬ್ದಗಳು ಕೆಲವೊಂದು ಕೂಡಿದೆ ಅದರಲ್ಲಿ. ಸಾಗರದಾಚೆ 7ನೇ ಜಾರ್ಜ್ ಮಾಡುವ ಪ್ರಣಾಮಗಳು, ಅದಕ್ಕೆ ನಮ್ಮ ಮಗ ಅಂದರೆ ಇಂಗ್ಲೆಂಡ್ ರಾಣಿಯ ಮಗ ಮಾಡುವ ಸಲಾಮ್ಗಳು, ಅವರಿಗೆ ರಾಜಾರೋಹಣ ಅಂತ ಶಬ್ದ ಬಳಸಿದ್ದಾರೆ. ಅದು ಅವ್ರಿಗೇನು ಪಟ್ಟಾಭಿಷೇಕ ಕಾರ್ಯಕ್ರಮ. ಅದು ಆ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ತಾವು ಬಂದು ಆತಿಥ್ಯ ಸ್ವೀಕಾರ ಮಾಡಿ ಹೋಗಬೇಕು. ಈಸ್ಟ್ ಇಂಡಿಯಾ ಕಂಪ್ನಿಗೆ ಅದು ಪಟ್ಟಾಭಿಷೇಕ ಕಾರ್ಯಕ್ರಮ ಅವ್ರ ಮಗಂದು. ಸೊ ಆ ಕಾರ್ಯಕ್ರಮಕ್ಕೆ ತಾವು ಬಂದು ಹೋಗಬೇಕು ಅನ್ನೋಂಥದ್ದು ಒಂದು ಆಹ್ವಾನ ಪತ್ರಿಕೆ ಅದು. ಆಮೇಲೆ ಯಾರು ಆಹ್ವಾನಕ್ಕೆ ಬಂದು ದೆಹಲಿಗೆ ಬಂದು ವಾಪಸ್ ಬಂದಿದ್ದಾರಲ್ಲ, ಅವರಿಗೆ ಮತ್ತು ಆವಾರ ಮನ್ನಣೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ, ಥ್ಯಾಂಕ್ಸ್ ಗಿವಿಂಗ್ ಲೆಟರ್. ಅದು ಕನ್ನಡದಲ್ಲೇನಿದೆ. ಇದು 2 ಟೇಬಲ್ ಕೂಡಿಸಿದ್ರೆ ಎಷ್ಟು ದೊಡ್ಡ ಕಾಗದ ಆಗುತ್ತಲ್ಲ, ಅಷ್ಟು ದೊಡ್ಡ ಕಾಗದ ಅದು ಅರ್ಧ ಇದೆ ಬಂದು ಹೋದವ್ರಿಗೆ ಆಭಾರ ಮನ್ನಣೆ ಪತ್ರ. ಸೊ ಅದನ್ನು ನೋಡ್ಲಿಕ್ಕೇನೆ ಅದ್ಭುತ ಇದೆ. ಕಲೆಕ್ಟ್ ಮಾಡಿದ್ದೀರಾ? ಹೌದು. ಆ ದಾಖಲೆಯನ್ನು ನೋಡಿದ ತಕ್ಷಣ ನಮ್ಮ ಹಂಪಿ ವಿಶ್ವವಿದ್ಯಾಲಯದವರು ಭಾಳ ಅಟ್ರಾಕ್ಟ್ ಆದರು. ಇಲ್ಲ, ಅದು ನಮ್ಗೆ ದಾಖಲೆ ಬೇಕು ಅಂತ ಹೇಳಿದರು. ಸೊ ಅದನ್ನು ನಮ್ಮ ಜಿಂದತ್ ದೇಸಾಯಿ ಅಂತ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜ್ ಇದ್ದಾರೆ, ಅವ್ರ ಮುಖಾಂತರ ಅದನ್ನ ಕೊಟ್ಟು ಕಳಿಸಿದ್ದೀವಿ. ಅದನ್ನು ಅವರು ಇದರಲ್ಲಿ ಭಾಳ ಜೋಪಾನವಾಗಿ ಇಟ್ಟಿದ್ದಾರೆ, ಅಂದರೆ ಅದರದ್ದು ಜೆರಾಕ್ಸ್ ಪ್ರತಿ ಅದ. ಓಕೆ. ಓಕೆ. ಅಲ್ಲ, ನೀವು ಹೇಳ್ದ ಹಾಗೇನೆ ಆ ಕಾಲದಲ್ಲೇ ಬೆಳಗಾವಿಯಲ್ಲಿ ಎಲ್ಲ ಪೊಲೀಸ್ ದಾಖಲಾತಿಗಳು ಕನ್ನಡದಲ್ಲಿತ್ತು, ಕಂದಾಯ ಇಲಾಖೆಯ ದಾಖಲಾತಿಗಳು ಕನ್ನಡದಲ್ಲಿತ್ತು. ಎಲಿಜಬೆತ್ ರಾಣಿ ಕನ್ನಡಿಗರಿಗೆ ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಕೊಟ್ಟಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಬೆಳಗಾವಿ ಕನ್ನಡಿಗರದ್ದೇ ಅನ್ನೋದಕ್ಕೆ ಇದೆಲ್ಲ ಪುರಾವೆಗಳು ಅಂತ ಹೇಳ್ಬೋದು. ಈ ಪೊಲೀಸ್ ನೇಮಕಾತಿ ಪತ್ರಗಳು ನನಗೇನಂದ್ರು ಒಂದು 6-7 ಜನರು ತಂದು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ತಾಯಿಯವರ ತಂದೆಯವರು PSI ಇದ್ರು, ಅವ್ರಿಗೂ ಕೂಡ ಕನ್ನಡದಲ್ಲೇ ಬಂದಿದೆ ನೇಮಕಾತಿ ಪತ್ರ. ಹಾಗೇನೆ ವಿದ್ಯಾ ಖಾತೆ ಮುಂಬೈ, ಅಂದರೆ ಮುಂಬೈದಿಂದ ಈ ಭಾಗದಲ್ಲಿ ಬಂದಿರುವಂಥ ದಾಖಲೆಗಳು, ಅದು ಪ್ರಮಾಣ ಪತ್ರ, ಶಾಲೆ ಬಿಟ್ಟ ಪ್ರಮಾಣ ಪತ್ರ ಇರ್ಬೋದು ಅಥವಾ ಶಾಲೆ ಮಾರ್ಕ್ ಲಿಸ್ಟ್ ಅಂತೀವಲ್ಲ, ಮಾರ್ಕ್ ಲಿಸ್ಟ್ ಇರ್ಬೋದು, ಹಾಗೆ ಪ್ರಮಾಣ ಪತ್ರ ಇರ್ಬೋದು, ಎಲ್ಲವೂ ಕೂಡ ಕನ್ನಡದಲ್ಲೇ ಇದೆ. ಅಲ್ಲಿಂದ ಬಂದಿರುವಂಥ ದಾಖಲೆಗಳು ಅವೆಲ್ಲ ಕನ್ನಡದಲ್ಲಿದೆ. ಅದು ಅಂಕಿ ಅಂಶ ಕೂಡ ಕನ್ನಡದಲ್ಲಿದೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ಅನ್ಸುತ್ತೆ. ಹಾಗೆ ವಿದ್ಯಾ ಖಾತೆ ಮುಂಬೈ ಅಷ್ಟೇ ಅಲ್ಲ, ಕಂದಾಯ ದಾಖಲೆಗಳು ಕೂಡ ಇದೆ. ಕಂದಾಯ ಇಲಾಖೆ ದಾಖಲೆಗಳಂತಂದರೆ 7 ಬಾರ ಅವತಾರ ಅಂತ ಅವರು ಅಂತ ಇದ್ರು ಮರಾಠಿಯಲ್ಲಿ. ಅದಕ್ಕೆ ನಾವು ಪಹಣಿ ಪತ್ರಿಕೆ ಅಂತೇವೆ. ಆ ಪಹಣಿ ಪತ್ರಿಕೆಗಳು ಕೂಡ ಕನ್ನಡದಲ್ಲೇ ಇದೆ. ಹಾಗೆ ಡೈರಿ ಅಂತೇವಲ್ಲ, ಆ ಮ್ಯುಟೇಷನ್ ಎಂಟ್ರಿಗಳು, ಅವು ಕೂಡ ಕನ್ನಡದಲ್ಲಿದೆ. ಹಾಗೆ ರೆವಿನ್ಯೂ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಕನ್ನಡದಲ್ಲಿದೆ. ನೋಂದಣಿ ಕಚೇರಿಯ ದಾಖಲೆಗಳು, ನೋಂದಣಿ ಕಚೇರಿ ಏನು ಪ್ರಾರಂಭ ಆಯಿತು ಬೆಳಗಾವಿಯಲ್ಲಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ, ಅಂದರೆ ನಮ್ಮ ರಾಜ್ಯ ಪುನರ್ವಿಂಗಡಣೆ ಕಾಯ್ದೆ ಬರುವವರೆಗೆ ನಾವು ಸುಮಾರು 100 ವರ್ಷಕ್ಕಿಂತಲೂ ಹೆಚ್ಚು ದಾಖಲೆಗಳನ್ನು, ಒಂದೊಂದು ವರ್ಷಕ್ಕೆ ಒಂದೊಂದು ದಾಖಲೆಗಳು, ಅಂದರೆ ಅನ್ನ ಆಗೈತೆ ಅಂತ ನೋಡಲಿಕ್ಕೆ ನಾವು ಒಂದೇ ಅಗಳನ್ನು ಹೆಚ್ಚಿಗೆ ನೋಡ್ತೀವಿ, ಅನ್ನ ಆಗೈತೆ ಅಂತ. ಆ ಥರ ಒಂದೊಂದು ವರ್ಷಕ್ಕೆ ಒಂದೊಂದು ದಾಖಲೆಗಳನ್ನು ನಾವು ಸಂಗ್ರಹಿಸಿದ್ದೀವಿ. ಅವೆಲ್ಲ ಅದ್ಭುತ ದಾಖಲೆಗಳಿವೆ. ಯಾಕಂದರೆ ಅದರ ಮೇಲೆ ಸೀಲ್ ಸಿಕ್ಕ ಇರ್ಬೋದು, ಕನ್ನಡದಲ್ಲಿದೆ. ಅಂದರೆ ಕೆಲವೊಂದು ಮತ್ತೆ ಅದು ಕ್ರಯಪತ್ರಗಳಿದೆ, ಬಕ್ಷಿಸ್ ಪತ್ರಗಳಿದೆ, ಮೃತ್ಯು ಪತ್ರಗಳಿವೆ, ಹಾಗೆ ಖರೀದಿ ಕರಾರ ಪತ್ರಗಳಿವೆ. ಇವೆಲ್ಲವೂ ಕೂಡ ಕನ್ನಡದಲ್ಲೇ ಇದೆ. ಅದು ಅಚ್ಚ ಕನ್ನಡದಲ್ಲಿದೆ. ಅದನ್ನು ಟಾಕ್ ಪೆನ್ನಿಂದ ಬರೆದಿದೆ. ಸೊ ಬೆಳಗಾವಿ ಪರವಾಗಿ ನೀವು ಸಂಗ್ರಹಿಸಿರುವಂತಹ ಈ ಎಲ್ಲ ದಾಖಲೆಗಳನ್ನು ಈವರೆಗೂ ಯಾರಿಗೆಲ್ಲ ತಲುಪಿಸಿದ್ದೀರಾ, ಎಲ್ಲಿವರೆಗೂ ತಲುಪಿದೆ ಇದು ಅಂತ? ನಾವು ಮುಂಚೆ 20 ವರ್ಷ ಹಿಂದೆ, ಅಂದರೆ ನಮ್ಮ SV ಪಾಟೀಲ್ ಸರು ಅವಾಗ ಜೀವಂತಿದ್ರು. ಅವರಿರುವಂಥ ಸಂದರ್ಭ ಒಳಗೆ ಅವ್ರ ಜೊತೆಗೆ ನಾವು ಬಂದು, ಬಲವಂತರಾವ್ ದಾತಾರ್ ಅಂತ ಇದ್ದರು, ಅವರು ಕರ್ನಾಟಕ ಮಹಾರಾಷ್ಟ್ರ ವಿಶೇಷ ಕಾನೂನು ಸಲಹಾ ಸಮಿತಿಯ ಅಧ್ಯಕ್ಷರಿದ್ದರು. ತದನಂತರ ರಾಮಕೃಷ್ಣ ಬಂದರು, ಗಡಿ ಸಲಹಾ ಸಮಿತಿ ಅಂತಾಯಿತು, ಕರ್ನಾಟಕ ಮಹಾರಾಷ್ಟ್ರ ಗಡಿ ಸಲಹಾ ಸಮಿತಿ.
ಆ ಸಮಿತಿಯ ಸದಸ್ಯರಿದ್ದಾಗ ಅವ್ರಿಗೂ ನಾವು ಇವ್ರಿಗೂ ಕೊಟ್ಟಿವಿ ನಾವು ಯಾರು ನಮ್ಮ ಎಂ ರಾಮಕೃಷ್ಣ ಅವರಿಗೆ. ಓಕೆ. ತದನಂತರ ವಿ ಎಸ್ ಮಳಿಮಠ ಅವರಾಯಿದ್ರು. ಆವಾಗ ಕರ್ನಾಟಕ ಗಡಿ ರಕ್ಷಣಾ ಆಯೋಗ ಅಂತ ಆಯಿತು. ಆ ಗಡಿ ರಕ್ಷಣಾ ಆಯೋಗ ಇದ್ದಾಗ ನಾವು ವಿ ಎಸ್ ಮಳಿಮಠ ಅವರಿಗೆ ಕೊಟ್ಟಿವಿ. ತದನಂತರ ಕರ್ನಾಟಕ ನದಿ ಹಾಗೂ ಗಡಿ ರಕ್ಷಣಾ ಆಯೋಗ ಅಂತ ಬಂತು. ಈಗ ಜಸ್ಟಿಸ್ ಕೆ ಎಲ್ ಮಂಜುನಾಥ್ ಇದ್ದಾರೆ, ಅವ್ರಿಗೂ ಕೂಡ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ. ಹಾಗೆ ಕಾಲಕ್ಕೆ ನಾವು ದಾಖಲೆಗಳು ಕೊಟ್ಟಿದ್ದೀವಿ. ನಾವು ಎಷ್ಟು ದಾಖಲೆಗಳು ಕೊಟ್ಟಿವಿ ನಮಗೇನೆ ಇದನ್ನಿಲ್ಲ, ಏನೂ ಲೆಕ್ಕ ಇಲ್ಲ. ಸೊ ನಮ್ಮ ಸೀನಿಯರ್ ಇದ್ದಾಗಿಂದ ಹಿಡ್ಕೊಂಡು ಈಗಿನವರೆಗೆ ನಾವು ಸಾಕಷ್ಟು ದಾಖಲೆಗಳು ಕೊಟ್ಟಿದ್ದೀವಿ. ಅವೆಲ್ಲ ದಾಖಲೆಗಳು ಪ್ರಾಥಮಿಕ ಹಂತದ ವಿಚಾರಣೆಗೆ ಅಂತ ನಾವು 400 ದಾಖಲೆಗಳು ಕೊಟ್ಟಿದ್ದೀವಿ. ರಾಜ್ಯ ಸರ್ಕಾರಕ್ಕೂ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರಕ್ಕೂ ಕೊಟ್ಟಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ದೆಹಲಿವರೆಗೆ ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ನಮ್ಮ ಸುರೇಶ್ ಅಂಗಡಿ ಸಾಹೇಬರು ನಮ್ಮ ರೈಲ್ವೆ ಖಾತೆ ಸಚಿವರಿದ್ದರು, ಅವ್ರು ನಮಗೆ ಬಹಳ ಸಹಕಾರ ಕೊಟ್ಟರು. ಅವರು ಸ್ವತಃ ಪ್ರಧಾನಮಂತ್ರಿಯವ್ರನ್ನ ಭೇಟಿ ಮಾಡಿಸಿದ್ರು, ಕೇಂದ್ರ ಕಾನೂನು ಸಚಿವರನ್ನ ಭೇಟಿ ಮಾಡಿಸಿದ್ರು, ಗೃಹ ಸಚಿವರನ್ನ ಭೇಟಿ ಮಾಡಿಸಿದ್ರು, ಆಮೇಲೆ ಕಾನೂನು ಸಂಸದೀಯ ವ್ಯವಹಾರಗಳ ಸಚಿವರನ್ನ ಭೇಟಿ ಮಾಡಿಸಿದ್ರು. ಇವರೆಲ್ಲರಿಗೂ ಸಹಿತ ನಾವು ನಮ್ಮ ದಾಖಲೆಗಳನ್ನು ಕೊಟ್ಟಿವಿ. ಆಮೇಲೆ ನಮಗೆ ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರ ಕಾನೂನು ಸಚಿವರು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು ಇವರು ನಮಗೆ ಒಂದು ಪ್ರತಿಯಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಎಲ್ಲ ದಾಖಲೆಗಳನ್ನು ನಾವು ಗೃಹ ಸಚಿವರಿಗೆ ವ್ಯಾಪ್ತಿಗೆ ಇರೋದ್ರಿಂದ ಗೃಹ ಸಚಿವರಿಗೆ ನಾವು ಕಳಿಸ್ತಾ ಇದ್ದೀವಿ ಅಂಥೇಳಿ. ನೀವೇನೇ ಎನ್ಕ್ವೈರಿ ಮಾಡಬೇಕಾದ್ರೂ ಗೃಹ ಸಚಿವರ ಜೊತೆಗೆ ನೀವು ಎನ್ಕ್ವೈರಿ ಮಾಡಿರಿ ಅಂಥೇಳಿ, ಸಚಿವಾಲಯ ಜೊತೆಗೆ. ಹೀಗಾಗಿ ಈಗ ಚೆಂಡು ಅಮಿತ್ ಶಾ ಅವ್ರ ಮುಂದಿದೆ. ಸೊ ಗಡಿ ವಿವಾದ ಬಗ್ಗೆ ಏನೇ ಅದರ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅದನ್ನು ಇತ್ಯರ್ಥಪಡಿಸ್ಬೇಕಾದ್ರೆ ಅಥವಾ ಅದ್ರ ಬಗ್ಗೆ ಎರಡೂ ರಾಜ್ಯದವ್ರನ್ನ ಕರೆಸಿ ಅದ್ರ ಬಗ್ಗೆ ಮಾತನಾಡಿಸ್ಬೇಕಾದ್ರೆ ಅದು ಗೃಹ ಸಚಿವರ ವ್ಯಾಪ್ತಿಗೇ ಇದೆ. ಯಾಕಂದರೆ ಈಗಿನವರೆಗೆ ಏನು 13 ವರದಿಗಳಾಯಿತು. ವಾಂಚೂರ್ ವರದಿ ಇರ್ಬೋದು, ನೆಹರು ವರದಿ ಇರ್ಬೋದು, JVP ವರದಿ ಇರ್ಬೋದು, ಧರ್ ಆಯೋಗ ಇರ್ಬೋದು, ಹಾಗೆ ಫಜಲ್ ಅಲಿ ಆಯೋಗದ ವರದಿ ಇರ್ಬೋದು, ಹಾಗೆ ಏಕಸದಸ್ಯ ಆಯೋಗದ ವರದಿ ಇರ್ಬೋದು, ಎಲ್ಲ ವರದಿಯನ್ನು ಕೂಡ ಗೃಹ ಸಚಿವರ ಮುಂದೆ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಇದು ವ್ಯಾಪ್ತಿ ಪ್ರಧಾನಮಂತ್ರಿಯವ್ರ ಜೊತೆಗೂ ಇಲ್ಲ, ಹಾಗೆ ಗಡಿ ಸಮಸ್ಯೆದ ವ್ಯಾಪ್ತಿ ಕಾನೂನು ಸಚಿವರಿಗೂ ಇಲ್ಲ, ಇದು ಗೃಹ ಸಚಿವರ ಮುಂದಿದೆ. ನೀವು ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅದು ಯಾರ್ಯಾರಿಗೆ ತಲುಪಬೇಕೋ ಅವ್ರಿಗೆಲ್ಲ ತಲುಪಿಸಿದ್ದೀರಾ. ಆದರೆ ನಿಮ್ಮ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಬಳಕೆ ಆಗಿದೆ ಅಂತ ಅನಿಸಿದೆಯಾ? ನನಗೇನು ಅನ್ನಿಸ್ತು, ನಾನು ಮೊದಲು ರಾಜ್ಯ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ನಾವು ದಾಖಲೆಗಳು ಕೊಟ್ಟಿದ್ದೀವಿ 2018ರಲ್ಲಿ. ಹಾಗೆ ಆವಾಗಿನ ಕಾನೂನು ಸಚಿವರಿದ್ದರು, ಅವ್ರಿಗೂ ಕೊಟ್ಟಿದ್ದೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೊಟ್ಟಿದ್ದೀವಿ. ಹಾಗೆ ಗಡಿ ಸಚಿವರು ಅಂತ HK ಪಾಟೀಲ್ ಇದ್ದರು, ಅವ್ರಿಗೆ ಕೊಟ್ಟಿದ್ದೀವಿ. ಅವರೆಲ್ಲರೂ ನನಗೆ ಪ್ರತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ. ಈ ಎಲ್ಲ ದಾಖಲೆಗಳನ್ನು ನಾವು ಕರ್ನಾಟಕ ಗಡಿ ರಕ್ಷಣಾ ಆಯೋಗಕ್ಕೆ ಕಳಿಸಿದ್ದೀವಿ ಅಂಥೇಳಿ. ಆ ಗಡಿ ರಕ್ಷಣಾ ಆಯೋಗದವರು ಆ ದಾಖಲೆಗಳನ್ನು ಇಟ್ಕೊಂಡು ಕೂತ್ಬಿಟ್ಟಿದ್ರು, ಅದನ್ನು ಸುಪ್ರೀಂ ಕೋರ್ಟಿಗೆ ವಕೀಲರಿಗೆ ಕೊಟ್ಟಿರಲಿಲ್ಲ. ಹೀಗಿದ್ದಾಗ ನಾವು ಪ್ರಧಾನಮಂತ್ರಿಯವರು ಕೊಡಲಿಕ್ಕೆ ಹೋದಾಗ ಅದೃಷ್ಟವಶಾತ್ ನಮಗೆ ಅವಾಗಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಭೇಟಿಯಾಗಿದ್ದರು ಕರ್ನಾಟಕ ಭವನದಲ್ಲಿ. ಆ ದೆಹಲಿ ಕರ್ನಾಟಕ ಭವನದಲ್ಲಿ ನಾವು ದಾಖಲೆಗಳನ್ನು ಅವ್ರಿಗೆ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿವಿ. ಮಾಹಿತಿ ಕೊಟ್ಟ ತಕ್ಷಣ ಅವರು ಏನು ಹೇಳಿದರು, ಇದು ಬಹಳ ಪ್ರಮುಖವಾದಂಥ ದಾಖಲೆ ಅನ್ನಿಸ್ತಾ ಇದೆ. ನದಿ ಸಮಸ್ಯೆ ಇರ್ಬೋದು ಅಥವಾ ಗಡಿ ಸಮಸ್ಯೆಗಳಿರ್ಬೋದು, ಇದು ನಾನು ಗಂಭೀರವಾಗಿ ಪರಿಗಣಿಸ್ತೇನೆ. ಕೊಟ್ಟ ತಕ್ಷಣ ಅವ್ರೇನು ಮಾಡಿದರು, 2018ರಲ್ಲೇ ಕೊಟ್ಟರೆ ಈವರೆಗೆ ನಮ್ಮ ಸರ್ಕಾರ ಅದನ್ನು ಗಂಭೀರವಾಗಿ ತೊಗೊಳ್ತೇವೆ. ಗಡಿ ಸಮಸ್ಯೆ ಇರ್ಬೋದು, ನದಿ ಸಮಸ್ಯೆ ಇರ್ಬೋದು, ಅದಕ್ಕೆ ಆ ದಾಖಲೆಗಳಿಗೆ ಒಂದು ಏನಾದರೂ ಒಂದು ಅಂತ್ಯ ಹಾಡಬೇಕಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಗಂಭೀರವಾಗಿ ತೊಗೊಳ್ತೇನೆ ಅಂತ ಬಂದು ಶೋಕಾಸ್ ನೋಟಿಸ್ ಇಶ್ಯೂ ಮಾಡಿಬಿಟ್ರು ಕರ್ನಾಟಕ ಬಾರ್ಡರ್ ಕಮಿಷನ್ಗೆ. ಆಮೇಲೆ ಅವರು ಒಂದು ಸಭೆಯನ್ನು ಕರೆದರು. ಸಭೆಯಲ್ಲಿ ಡಾಕ್ಟರ್ ಎಂ ಚಿದಾನಂದಮೂರ್ತಿಯವರಿದ್ದರು, ಹಾಗೆಯೇ ಪಾಟೀಲ್ ಪುಟ್ಟಪ್ಪ ಅವರಿದ್ದರು, ಕಾನೂನು ತಜ್ಞರಾಗಿ ನಮ್ಮ ಉದಯ್ ಹೊಳ್ಳವರಿದ್ದರು, ಅಟಾರ್ನಿ ಜನರಲ್ ಆಫ್ ಕರ್ನಾಟಕ ರವಿವರ್ಮ ಕುಮಾರ್ ಇದ್ದರು, ಹಾಗೆ ಗಡಿ ಸಚಿವರು HK ಪಾಟೀಲ್ರಿದ್ದರು. ಇವರೇನು ಮಾಡಿದ್ರು ಅಂತಂದರೆ, ಇದು ಈ ಕ್ರೆಡಿಬಿಲಿಟಿ ಬಗ್ಗೆ, ದಾಖಲೆಗಳ ಬಗ್ಗೆ ನಮಗೆ ತಿಳಿಯಂಗಿಲ್ಲ, ಅದಕ್ಕೆ ಒಬ್ಬರು ನುರಿತ ಸುಪ್ರೀಂ ಕೋರ್ಟ್ ವಕೀಲರಿಗೆ ನಾವು ದಾಖಲೆಗಳನ್ನು ಸಲ್ಲಿಸೋಣ, ಅವ್ರ ಕಡೆಯಿಂದ ಒಂದು ವರದಿ ತೊಗೊಳ್ಳೋಣ, ಆ ವರದಿ ಪ್ರಕಾರ ನಾವು ಮುಂದುವರಿಯೋಣ ಅಂಥೇಳಿ ಅದನ್ನು ನಮ್ಮ ಮೋಹನ್ ಕಾತರ್ಕಿ ಅವರಿಗೆ ಕಳಿಸಿದರು. ಮೋಹನ್ ಕಾತರ್ಕಿ ಅವರು 5 ಪೇಜದ ರಿಪೋರ್ಟ್ ಕೊಟ್ಟರು.
ಆ ರಿಪೋರ್ಟ್ನಲ್ಲಿ ಈ ಭಾಳ ಪ್ರಮುಖವಾದಂಥ ದಾಖಲೆಗಳಿದ್ದಾವೆ. ಇದನ್ನು ನೀವು ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೇ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಕೇಸ್ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನುವಂಥದ್ದು ಪ್ರಮುಖ ದಾಖಲೆ ಅನ್ನುವಂಥದ್ದು ಅವರು ತಮ್ಮ ವರದಿಯಲ್ಲಿ ಕಾಣಿಸಿದರು. ಅದಾದಮೇಲೆ ನಮ್ಮ ದಾಖಲೆಗಳನ್ನು ನಮ್ಮ 4 ವಕೀಲರಿಗೆ ಕೊಟ್ಟರು. ಫಾಲಿ ನಾರಿಮನ್ ಅವ್ರಿಗೆ ಕೊಟ್ಟರು, ಸಂಜಯ್ ಹೆಗಡೆ ಅವ್ರಿಗೆ ಕೊಟ್ಟರು, ಶರತ್ ಜವಳಿ ಹಾಗೆ ವಿ ಎನ್ ರಘುಪತಿ ಅವ್ರಿಗೂ ಕೊಟ್ಟರು. ಅದಕ್ಕಿಂತ ಮುಂಚೆ ನಾನು ದೆಹಲಿಗೆ ಹೋದಾಗ ನಾನೇ ಕೊಟ್ಟು ಬಂದಿದ್ದೆ ಎಲ್ಲ ದಾಖಲೆಗಳನ್ನು. ಈಗ ಮತ್ತು ವಕೀಲರನ್ನು ಚೇಂಜ್ ಮಾಡಿದ್ದಾರೆ. ಫಾಲಿ ನಾರಿಮನ್ ಅವರು ಇಲ್ಲ, ಈಗ ನಮ್ಮ ಶ್ಯಾಮ್ ದಿವಾನ್ ಅವರು ವಕೀಲರಿದ್ದಾರೆ ಕರ್ನಾಟಕದ ಪರವಾಗಿ. ಸೊ ಶ್ಯಾಮ್ ದಿವಾನ್ ಅವ್ರಿಗೆ ನಾವು ಕೇಳಿದಾಗ ನನ್ನ ಹತ್ರ ಇನ್ನೂ ದಾಖಲೆಗಳು ಬಂದಿಲ್ಲ ಅಂತ ಹೇಳಿದರು. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಕೂಡಲೇ ಇದು ಯಾಕೆ ಮಹತ್ವ ಪಡೆದಿದೆ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹಿನ್ನೆಲೆ ಹೇಳಿಬಿಡ್ತೀನಿ. 1988ರಲ್ಲಿ ಗಡಿ ದಾವೆ, ಈಗೇನು ಮಹಾರಾಷ್ಟ್ರ ರಾಜ್ಯ ಸರ್ಕಾರದವರು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮೇಲೆ ಗಡಿ ದಾವೆ ದಾಖಲು ಮಾಡಿದಾರಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ, ಅದೇ ರೀತಿ ತೆರನಾದಂಥ ಒಂದು ಗಡಿ ದಾವೆ 1988ರಲ್ಲಿ ಅರುಣ್ ಕುಮಾರ್ ಸರ್ದೇಸಾಯಿ ಅಂತ MES ಕಾರ್ಯಕರ್ತ, ಅವರು ವಕೀಲರು ಕೂಡ, ಅವರು ದಾಖಲು ಮಾಡಿದರು. ಅವರು ವಾದಿ ಇದ್ದರು. ಪ್ರತಿವಾದಿಯನ್ನಾಗಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ, ಕರ್ನಾಟಕ ಸರ್ಕಾರನ ಪಾರ್ಟಿ ಮಾಡಿದರು. ಆ ಪಕ್ಷಗಾರ ಮಾಡಿದಂಥ ಸಂದರ್ಭ ಒಳಗೆ ಕರ್ನಾಟಕ ರಾಜ್ಯ ಸರ್ಕಾರವು ಅದಕ್ಕೆ ತಕರಾರು ಹಾಕಿದರು, ಹಾಗೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ತಕರಾರು ಕೈಫಿಯತ್ ಹಾಕಿದರು, ಕೇಂದ್ರ ಸರ್ಕಾರವು ಕೈಫಿಯತ್ ಹಾಕಿದರು. ಆ ಕೈಫಿಯತ್ನಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಅಂಶಗಳು ಬಂದುಬಿಟ್ಟಿದೆ, ಗಡಿದಾವೆ ಎಲ್ಲ. ಅವ್ರೇನು ಹೇಳಿದ್ದಾರೆ, ರಾಜ್ಯ ಪುನರ್ಗಣನೆ ಕಾಯ್ದೆ ಕಾನೂನುಬದ್ಧ ನ್ಯಾಯಸಮ್ಮತ. ಸೊ ಇದನ್ನು ನಾವು ದಿವಾನಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಿಕ್ಕೆ ಬರೋದಿಲ್ಲ. ಸೊ ಸಿವಿಲ್ ಕೋರ್ಟ್ ಹ್ಯಾಸ್ ನೋ ಜೂರಿಸ್ಡಿಕ್ಷನ್ ಅನ್ನುವಂಥದ್ದು ಅವರೇ ಕಾಣಿಸಿದ್ದಾರೆ ತಮ್ಮ ದಾವೆ ಒಳಗೆ, ಅಂದರೆ ತಮ್ಮ ಅಬ್ಜೆಕ್ಷನಲ್ಲಿ. ಹೀಗಿರುವಾಗ ಇದು ಇಟ್ ಹ್ಯಾಸ್ ಗಾಟ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ, ಅಂದರೆ ಸಂವಿಧಾನಿಕವಾದಂಥ ಒಂದು ಮೌಲ್ಯಗಳಿದೆ. ಸೊ ಹೀಗಿದ್ದಾಗ ಸಿವಿಲ್ ಕೋರ್ಟಿಗೆ ಕೇಸ್ ದಾಖಲು ಮಾಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಅವರೇ ಕಾಣಿಸಿದ್ದಾರೆ. ಹಾಗೆ ಸಿವಿಲ್ ಕೋರ್ಟಿಗೆ ಯಾಕೆ ವ್ಯಾಪ್ತಿ ಇಲ್ಲ ಅನ್ನುವಂಥದ್ದನ್ನು ಅವರೇ ಕಾಣಿಸ್ತಾರೆ. ಯಾಕೆ ವ್ಯಾಪ್ತಿ ಇಲ್ಲ ಅಂತಂದರೆ, ಸಿವಿಲ್ ಕೋರ್ಟದ ಡಿಕ್ರಿ ಆಯ್ತಂತ ತಿಳ್ಕೊಳ್ಳಿ, ಆ ಸಿವಿಲ್ ಕೋರ್ಟದ ಡಿಕ್ರಿಯನ್ನು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಎಲ್ಲೂ ಇಲ್ಲ. ಯಾಕಂದರೆ ರಾಜ್ಯ ಪುನರ್ಗಣನೆ ಕಾಯ್ದೆ ಕೇಂದ್ರೀಯ ಅಧಿನಿಯಮ ಇರೋದ್ರಿಂದ ಅದಕ್ಕೆ ಏನೇ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ, ಅಂದರೆ ಏನೇ ಹೆಚ್ಚ ಕಡಿಮೆ ಮಾಡಬೇಕಾದ್ರೆ ಅದು 3/4 ಸಂಸದರ ಅದಕ್ಕೆ ಬಹುಮತವನ್ನು ಸೂಚಿಸಬೇಕಾಗ್ತದೆ ಸಂಸತ್ನಲ್ಲಿ. ಹೀಗಿರುವಾಗ 3/4 ಬಹುಮತ ಸೂಚಿಸಬೇಕಲ್ಲ. ಯಾಕಂದರೆ ರಾಜ್ಯ ಪುನರ್ಗಣನೆ ಕಾಯ್ದೆ ಪಾಸ್ ಆಗುವಂಥ ಸಂದರ್ಭ ಒಳಗೆ ಅದನ್ನು ಪಾಸ್ ಮಾಡಿರಿ ಅಂಥೇಳಿ ಹಿಂಗೆ ಕೈ ಎತ್ತಿದ್ದು ಫೋಟೋಗಳು ನಮ್ಮ ರಾಜ್ಯ ಸರ್ಕಾರದವ್ರು ಹಾಜರುಪಡಿಸಿದ್ದಾರೆ, ಮಹಾರಾಷ್ಟ್ರ ಸರ್ಕಾರದವರು. ಸೊ ನಾವು ಈಗೇನು ಏಕಸದಸ್ಯ ಆಯೋಗ ಮಹಾಜನ್ ವರದಿ ಅಂತಿಮ ಅಂತ ಅಂತೀವಲ್ಲ, ಸ್ವಲ್ಪ ನಾವು ಹಿಂದೆ ಹೋಗಿ ಹೇಳ್ತೀನಿ, ರಾಜ್ಯ ಪುನರ್ಗಣನೆ ಆಯೋಗದ ವರದಿ ಏನಿದೆಯಲ್ಲ ಅದೇ ನಾವು ಅಂತಿಮ ಅನ್ನಬೇಕು. ಅದರಲ್ಲಿರುವ ಅಂಶನೇ ಇದರಲ್ಲಿದೆ. ಇದನ್ನ ಯಾಕೆ ನಾವು ಅವರು ಅಪೋಸ್ ಮಾಡ್ತಾರೆ, ಅದನ್ನು ಒಪ್ಕೊಂಡಿರ್ತಾರೆ. ರಾಜ್ಯ ಪುನರ್ಗಣನೆ ಕಾಯ್ದೆ ಈಗಾಗಲೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರು 3/4% ಅವ್ರಿಗೆ ಮೆಜಾರಿಟಿ ಬರಬೇಕಲ್ಲ, ಬರೋ ಸಾಧ್ಯತೆಯೇ ಇಲ್ಲ. ಸೊ ಹಿಂಗಾಗಿ ದಿವಾನಿ ನ್ಯಾಯಾಲಯದ ದಾವೆ ಏನೇ ಬಂದರೂ ಕೂಡ ಅದು ಸಂಸತ್ನಲ್ಲೇ ಚರ್ಚೆ ಮಾಡೋದ್ರ ಮೂಲಕ ಆ ಅಧಿನಿಯಮಕ್ಕೆ ತಿದ್ದುಪಡಿ ಮಾಡಬೇಕಾದ್ರೆ ಅದು ಅಲ್ಲೇ ಚರ್ಚೆಯಾಗಿ, ಸಂಸತ್ನಲ್ಲೇ ಚರ್ಚೆಯಾಗಿ 3/4 ಮೆಜಾರಿಟಿ ಬರಬೇಕಾಗ್ತದೆ. ಅಂದಾಗ ಮಾತ್ರ ಈಗೇನು ಅವರು ದಾವೆಯಲ್ಲಿ ಕೇಳಿದಾರಲ್ಲ, ಸೆಕ್ಷನ್ 7 ಮತ್ತು 8 ರದ್ದುಪಡಿಸ್ಬೇಕಂತ ಕೇಳ್ತಾರೆ ಅವರು. ಅದು ಹೆಂಗೆ ರದ್ದುಪಡಿಸ್ಲಿಕ್ಕೆ ಆಗ್ತದೆ? ಇಡೀ ದೇಶಕ್ಕೆ ರಾಜ್ಯ ಪುನರ್ಗಣನೆ ಕಾಯ್ದೆ ಆಗಿರುವಂಥದ್ದು, ಅದು ಹೆಂಗೆ ರದ್ದುಪಡಿಸ್ಲಿಕ್ಕೆ ಆಗುತ್ತೆ? ಮತ್ತು ಬೆಳಗಾವಿ ಬಗ್ಗೆ ನಾನು ಹೇಳೋದಾದರೆ, ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಅಂತ ನಾವು ಹೇಳ್ತಾ ಇದ್ವಿ, ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಅದು ನಮ್ಮ ಕಬ್ಜೆಯಲ್ಲೇ ಇದೆ, ಕರ್ನಾಟಕ ರಾಜ್ಯ ಸರ್ಕಾರದ ಕಬ್ಜೆಯಲ್ಲೇ ಇದೆ. ಸಾಕಷ್ಟು ಡೆವಲಪ್ಮೆಂಟ್ ಕೂಡ ಮಾಡಿದ್ದಾರೆ. ಮತ್ತು ಬೆಳಗಾವಿ ನಮ್ಮದು ಅಂತ ಹೇಳಲಿಕ್ಕೆ ಈಗಾಗಲೇ ಸುವರ್ಣಸೌಧ ಕಟ್ಟಿದ್ದಾರೆ. ಹೌದು. ಹಾಗೆ ಪ್ರತಿ ವರ್ಷ ಅಧಿವೇಶನ ಮಾಡ್ತಾರೆ. ಹೌದು. ಮತ್ತು ಅಧಿವೇಶನ ಮಾಡಿದಾಗೊಮ್ಮೆ ಅದು ಬೆಳಗಾವಿ ಕರ್ನಾಟಕದ ಅಂಥೇಳಿ ಸಾರ್ತಾ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮಾಡಿದ್ದಾರೆ, ಹಾಗೆ VTU ಸ್ಥಾಪನೆ ಮಾಡಿದ್ದಾರೆ. ರಾಣಿ ಚೆನ್ನಮ್ಮ ಎಲ್ಲಿಯವರು? ರಾಣಿ ಚೆನ್ನಮ್ಮ ಬೆಳಗಾವದವ್ರಿ. ಬೆಳಗಾವಿನಿಂದ ಬರೀ 5 ಕಿಲೋಮೀಟರ್ ಅಂತರದಲ್ಲಿ ಕಾಕತಿ ಊರಿದೆ.
ಆ ಕಾಕ್ತಿ ಜನ್ಮಸ್ಥಳ ರಾಣಿ ಚೆನ್ನಮ್ಮಳದು. ಹೌದು. ರಾಣಿ ಚೆನ್ನಮ್ಮ ಕನ್ನಡ ಮರಾಠಿ ಸಲುವಾಗಿ ಯಾವಾಗೂ ಹೋರಾಟ ಮಾಡಲಿಲ್ಲ. ಅವರು ದೇಶಭಕ್ತಿ, ಅದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಪ್ರಥಮ ಮಹಿಳೆ. ಅದಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857 ಬ್ರಿಟಿಷರ ದಂಗೆ ಇದ್ದಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಆದರೆ 33 ವರ್ಷ ಮುಂಚೆನೇ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಪ್ರಥಮ ಮಹಿಳೆ 1824. ಸೊ ಹಿಂಗಿದ್ದಾಗ ಈ ಶಿವಾಜಿ ಆದರೂ ಅಷ್ಟೇ, ಅವ್ರು ಯಾವಾಗೂ ಕನ್ನಡ ಮರಾಠಿ ಭೇದ ಭಾವ ಈ ರೀತಿ ಯಾವಾಗೂ ಮಾಡಲಿಲ್ಲ. ಅವರು ಓನ್ಲಿ ಒಂದು ಪ್ರಿನ್ಸಿಪಲ್ ಇರ್ತಾ ಇತ್ತು. ಆ ಒಂದು ಪ್ರಿನ್ಸಿಪಲ್ಗೆ ಅಷ್ಟೇ ಅವ್ರ ಜೊತೆ ಬಿದ್ದಿದ್ರು. ಅದಕ್ಕೆ ನನ್ನ ಪ್ರಕಾರ ಎಲ್ಲಿ ನಾವೆಲ್ಲ ಸೋದರರಂತೆ ಇದ್ದೀವಿ, ಕನ್ನಡಿಗರು ಮತ್ತು ಮರಾಠಿಗರು. ಈಗ ನನ್ನ ಸ್ವಂತ ತೊಗೊಳ್ರಿ, ನನ್ನ ಕ್ಲೈಂಟ್ಗಳೆಲ್ಲರೂ ಮರಾಠಿ ಜನ ಇದ್ದಾರೆ. ಹಾಗೇನಿಲ್ಲ, ಅವರು ಮರಾಠಿ ವಕೀಲರಿಗೆ ಕೊಡ್ಬೋದಾಯ್ತಲ್ಲ ಕೇಸು, ಹಾಗೇನಿಲ್ಲ. ಸೊ ಜನರೊಳಗೆ ಭೇದ ಭಾವನೆ ಇಲ್ಲ. ಕನ್ನಡ ಮರಾಠಿ ಭೇದ ಭಾವ ಇರೋದು ರಾಜಕೀಯ ಪಕ್ಷ, ಅಂದರೆ ಅವ್ರ ಸ್ವ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ. MES ತನ್ನ ಅಸ್ತಿತ್ವ ಕಳ್ಕೊಳ್ತದೆ ಅನ್ನುವಂಥ ಒಂದು ಭೀತಿಯಿಂದ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಈ ರೀತಿಯಾದಂಥ ಗಡಿವಾದನ ಹುಟ್ಟಾಕ್ತಾರೆ. ಅವರು ಕಡ್ಡಿ ಕೊರೆದು ಶಿವಸೇನೆಗೆ ಕಡೆ ಕೊಡ್ತಾರೆ, ಅವರು ಎಲ್ಲ ಕಡೆ ಪಸರಿಸಿಬಿಡ್ತಾರೆ. ಇದೇ ನಡೀತಾ ಇದೆ ಮೊದಲಿಂದ. ಮತ್ತು ಶಿವಸೇನೆಗೆ ಏನಿದೆ, ಶಿವಸೇನೆಗೆ 2 ಮುದ್ದೆ ಇತ್ತು, ಒಂದು ಗಡಿವಾದ, ಇನ್ನೊಂದು ಹಿಂದುತ್ವ. ಈಗ ಅವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಜೊತೆಗೆ ಇದನ್ನು ಮಾಡಿದಾಗ, ಸರ್ಕಾರ ಮಾಡಿದಾಗ ಅವ್ರಿಗೆ ಹಿಂದುತ್ವ ಅಂತರೂ ಹೋಗಿಬಿಡ್ತು. BJP ಜೊತೆಗೆ ಸರ್ಕಾರ ಮಾಡಿಲ್ಲಲ್ಲ, ಅದು ಇವ್ರಿಗೆ ಉಳಿದಿದ್ದು ಬರೀ ಗಡಿವಾದ ಬಗ್ಗೆ ಅಷ್ಟೇ. ಸೊ ಅವರು ಆಗಾಗ ಗಡಿವಾದ ವಿಷಯನ ಎತ್ತಾ ಇರ್ತಾರೆ. ಸೊ ರಾಜಕೀಯ ಪಕ್ಷದ ಜೀವಂತಿಕೆ ಸಲುವಾಗಿ ಈ ಗಡಿವಾದ ಇನ್ನೂ ಜೀವಂತವಾಗಿ ಇದೆ. ಬಟ್ ಅದೇನೇ ಇದ್ರೂ ಕೂಡ ಬೆಳಗಾವಿ ನಮ್ಮ ಸ್ವತ್ತು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ. ಅದನ್ನ ಪ್ರೂವ್ ಮಾಡುವಂತ ಒಂದು ಪ್ರಯತ್ನ ನಡೀತಿದೆ ಅಷ್ಟೇ. ಆ ಪ್ರಯತ್ನದಲ್ಲಿ ನಿಮ್ಮ ಪಾತ್ರ ಕೂಡ ಬಹಳ ದೊಡ್ಡದು. ಆ ನಿಟ್ಟಿನಲ್ಲಿ ನೀವು ಒಂದು ಪುಸ್ತಕನೇ ಬರೆದಿದ್ದೀರಾ, ಬೆಳಗಾವಿ ಕರ್ನಾಟಕದ ಸ್ವತ್ತು ಅಂತ. ಏನೆಲ್ಲ ಉಲ್ಲೇಖ ಆಗಿದೆ ಆ ಪುಸ್ತಕದಲ್ಲಿ ಅಂತ? ಬೆಳಗಾವಿ ಕರ್ನಾಟಕದ ಸ್ವತ್ತು ಅನ್ನುವಂಥ ಒಂದು ಪುಸ್ತಕವನ್ನು ನಾನು ಹಾಗೇ ಬರಲಿಲ್ಲ, ನನ್ನ ಅನುಭವದಿಂದ ಬರೆದೆ. ನನ್ನ ಅನುಭವ ಯಾವ ರೀತಿ ಅಂತಂದರೆ, ನಾ ದಾಖಲೆಗಳು ಸಂಗ್ರಹ ಮಾಡಿದ್ನಲ್ಲ, ಆ ದಾಖಲೆಗಳನ್ನು ನನ್ನ ಪುಸ್ತಕದಲ್ಲಿ ಅಳವಡಿಸ್ಕೊಂಡು ಬರೆದಿದ್ದೀನಿ. ಅಳವಡಿಸ್ಕೊಂಡು ಬರೆಯುವಾಗ ಅದರಲ್ಲಿ ಒಂದೊಂದು ಅಂಶಗಳನ್ನು ನಾನು ಕ್ಲಿಯರ್ ಮಾಡ್ತಾ ಹೋದೆ. ಅದರ ಹಿನ್ನೆಲೆ ಯಾವ ರೀತಿ ಹಿನ್ನೆಲೆ, ಇದು ಗಡಿವಾದ ಹುಟ್ಕೊಂಡಿದ್ದು ಎಲ್ಲಿಂದ, ಓಕೆ, ಯಾಕೆ ಹುಟ್ಕೊಳ್ತು, ಅದು ಯಾವುದೇ ಒಂದು ವಿವಾದ ಹುಟ್ಕೊಂಡ್ಮೇಲೆ ಯಾವುದೇ ಒಂದು ವಿವಾದಕ್ಕೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಆ ಪರಿಹಾರ ಯಾವ ರೀತಿ ಹುಡ್ಕೊಳ್ಬೇಕು, ಏನೆಲ್ಲ ಮಾಡಬೇಕಾಗತ್ತೆ. ಈಗ ಗಡಿವಾದ ಬಗ್ಗೆ ಕರ್ನಾಟಕ ತುಂಬ 6 ಕೋಟಿ ಕನ್ನಡಿಗರು ಜಾಗೃತಿ ಹೊಂದಿದ್ದಾರೆ. ಮುಂಚೆ ಏನಿತ್ತು, ಅಲ್ಲೇ ಕಲ್ಲು ಬೀಳ್ತಾ ಇತ್ತು, ಅಲ್ಲೇ ಇದನ್ನಾಗ್ತಾ ಇತ್ತು, ಬೆಳಕಿಗೆ ಬರ್ತಾ ಇರಲಿಲ್ಲ. ಅದಕ್ಕೆ ಈಗ ಬೆಳಕಿಗೆ ಯಾಕೆ ಬರ್ತಾ ಇದೆ ಅಂದರೆ, ಅಲ್ಲಿ ಸಮ್ಮೇಳನ ಇದು ಏನು ಪ್ರತಿ ವರ್ಷ ಸುವರ್ಣಸೌಧದಲ್ಲಿ ಅಧಿವೇಶನ ಆಗ್ತಾಯಿದೆ. ಆ ಅಧಿವೇಶನ ಆಗ್ತಾಯಿದೆ ಅಂಥೇಳಿ ಇದು ದೊಡ್ಡ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಬೆಳಗಾವಿನಲ್ಲಿ ಈ ರೀತಿ ಆಗ್ತಾಯಿದೆ ಅಂಥೇಳಿ. ಅದಕ್ಕೊಂದು ಮಟ್ಟ ಹಾಕಬೇಕಾಗಿತ್ತು. ಅವಾಗಿಂದ ರಾಜ್ಯ ಸರ್ಕಾರಗಳು ಮಟ್ಟ ಹಾಕಬೇಕಾಗಿತ್ತು, ಇನ್ನೂ ಹಾಕ್ತಾ ಇಲ್ಲ. ಇದೇ ಪ್ರಥಮ ಬಾರಿಗೆ ದೇಶದ್ರೋಹ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಅದು ರಾಜ್ಯದ್ರೋಹ ಕೇಸುಗಳನ್ನು ಮೊದಲಿಂದನೂ ಹಾಕಲಿಕ್ಕೆ ಅವಕಾಶ ಇತ್ತು. ಅವ್ರು ಯಾವಾಗ ಕರಾಳ ದಿನ ಆಚರಿಸ್ತಾರೆ ರಾಜ್ಯೋತ್ಸವದ ವಿರುದ್ಧ, ಅವಾಗ ನಾವು ಅದೊಂದು ಕೇಸ್ ದಾಖಲು ಮಾಡಲಿಕ್ಕೆ ಅವಕಾಶ ಇತ್ತು. ಹಾಗೆ ಯಾವಾಗ ನಾವು ಅವರು ನಮ್ಮ ಪರ್ಯಾಯವಾಗಿ ಮಹಾಮೇಳವ ಮಾಡ್ತಾರೆ ನಮ್ಮ ಅಧಿವೇಶನ ವಿರುದ್ಧ, ಆವಾಗ ನಾವು ರಾಜ್ಯದ್ರೋಹ ಕೇಸ್ ಹಾಕಲಿಕ್ಕೆ ಅವಕಾಶ ಇತ್ತು. ಯಾಕಂದರೆ 2 ಭಾಷೆಯ ನಡುಕೆ, ಅಂದರೆ ಕನ್ನಡ ಮತ್ತು ಮರಾಠಿ ನಡುವೆ ವಿಷಬೀಜ ಬಿತ್ತಾ ಇದ್ದಾರೆ MESದವರು. ಅದಕ್ಕೆ MESದವ್ರನ್ನ ಮಟ್ಟ ಹಾಕುವಂಥ ಕೆಲಸ ಇದು ಕರ್ನಾಟಕ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಬರಲಿ ಅದನ್ನ ಮಾಡುತ್ತಾನೇ ಹೋಗಬೇಕು ನನ್ನ ಪ್ರಕಾರ. ಆದಷ್ಟು ಬೇಗ ಈ ಸಮಸ್ಯೆಗೊಂದು ಪರಿಹಾರ ಸಿಗಬೇಕು ಅನ್ನುವಂಥದ್ದು. ಇದು ಬೆಳಗಾವಿ ವಿಚಾರವಾಗಿ ನೀವು ಸಂಗ್ರಹ ಮಾಡಿರುವಂತಹ ದಾಖಲೆಯ ಬಗ್ಗೆ, ಅದು ನಿಮ್ಮ ಒಂದು ದೊಡ್ಡ ಹೋರಾಟ, ಒಂದು ದೊಡ್ಡ ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸಾಕಷ್ಟು ನಿಮ್ಮ ಪರ್ಸ್ನಲ್ ಅಚೀವ್ಮೆಂಟ್ಸ್ ಕೂಡ ಇದೆ. ಸೊ ಆ ಬಗ್ಗೆ ಮಾತನಾಡೋದಾದರೆ, ಈವರೆಗೂ ನೀವು ಮಾಡಿರುವಂಥ ಸೇವೆಗೆ, ಸಾಧನೆಗೆ
500ಕ್ಕೂ ಹೆಚ್ಚು ಪ್ರಶಸ್ತಿಗಳು ನಿಮ್ಮ ಮುಡಿಗೇರಿರುವಂಥದ್ದು. ಅದು ಒಂದು ರೀತಿಯ ಪ್ರೋತ್ಸಾಹ. ಆ ಪ್ರಶಸ್ತಿಗಳೆಷ್ಟು ಖುಷಿ ಕೊಟ್ಟಿವೆ ಅಂತ? ನಮ್ಮ ಹಿರಿಯ ವಕೀಲರು ಎಸ್.ಯು. ಪಾಟೀಲ್ರು ಏನಿದ್ರು ಅವ್ರು ಹೇಳ್ತಾ ಇದ್ರು, ಇಲ್ಲ ನೀವು ಪ್ರಶಸ್ತಿ ಬೆನ್ನತ್ತಿ ಹೋಗಬೇಡ್ರಿ, ಪ್ರಶಸ್ತಿಗಳು ಬೆನ್ನತ್ತಿ ಹೋಗೋದ್ರಿಂದ ಟೈಮ್ ವೇಸ್ಟ್ ಆಗುತ್ತದೆ ಅಂತ. ಅಂದರೆ ನೀವು ವಕೀಲರಾಗಿ ಕೆಲಸ ಮಾಡೋದು ಭಾಳ ಇದೆ, ಸಾಮಾಜಿಕವಾಗಿ ಮಾಡುವಂಥ ಕೆಲಸ ಭಾಳ ಇದೆ, ಗಡಿ ಬಗ್ಗೆನೂ ನೀವು ಕೆಲಸ ಮಾಡ್ತಾಯಿದ್ರಿ, ಅದಕ್ಕೆ ನೀವು ಪ್ರಶಸ್ತಿ ಬೆನ್ನತ್ತಿ ಹೋಗಬೇಡ್ರಿ ಅಂತ ಎಲ್ಲ ಹೇಳ್ತಾಯಿದ್ರು. ಆದರೆ ನನ್ನ ದೀಪದ ಬುಡದಲ್ಲಿ ಕತ್ಲನ್ನವ್ರ ಗತೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಇದ್ರ ಬಗ್ಗೆ ಹೆಚ್ಚು ಜಾಗೃತಿ ಇಲ್ಲ. ಆದರೆ ಬೆಳಗಾವಿ ಬಿಟ್ಟೇನು ಹೊರಗಡೆ ಇದೆಯಲ್ಲ, ಅವ್ರು ನನ್ನ ಕರೆಸಿ ಸನ್ಮಾನ ಮಾಡಿರೋದು ಇದೆಲ್ಲ. ಹೊರ ರಾಜ್ಯದವ್ರು ಇರ್ಬೋದು. ಹೊರ ರಾಜ್ಯ ನೋಡ್ರಿ, ನಮ್ಮ ಗೋವಾದಲ್ಲಿ ಹೊರನಾಡ ಕನ್ನಡಿಗರ ಸಂಸ್ಕೃತ ಸಮ್ಮೇಳನ ಮಾಡಿದರು. ಆ ಸಮ್ಮೇಳನ ಸರ್ವಾಧ್ಯಕ್ಷ ಮಾಡಿದರು. ನಾನಂತರೂ 10,000 ಜನ ಕೂಡಿದ್ದು ನಾನಂತರೂ ಎಲ್ಲೂ ನೋಡಿರಲಿಲ್ಲ. ಅದು ನಾನು ಗೋವಾದಲ್ಲಿ ನೋಡಿದೆ. ನಾನು ಸ್ಟಡಿ ಮಾಡಿ ನೋಡಿದಾಗ 15 ಲಕ್ಷ ಟೋಟಲ್ ಪಾಪ್ಯುಲೇಷನ್ ಗೋವಾದ್ದು. ಆ 15 ಲಕ್ಷದಲ್ಲಿ 5 ಲಕ್ಷ ಕನ್ನಡಿಗರಿದ್ದಾರಂತೆ. ಸೊ ಎಲ್ಲ ಕೂಲಿಕಾರ್ ಇದ್ದಾರೆ ಇಲ್ಲಿ ಗೋವಾದಲ್ಲಿ. ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂದರೆ ನಮ್ಮವ್ರು ಕಟ್ಟಿರ್ತಾರೆ, ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅಂದರೆ ನಮ್ಮವ್ರು ಕಟ್ಟಿರ್ತಾರೆ. ಹಾಗೆ ಎಲ್ಲ ಕೂಲಿಕಾರ್ ಕೆಲಸ ಎಲ್ಲ ಇವರೇ ಮಾಡೋದು, ಗೌಂಡಿ ಕೆಲಸ ಇವರೇ ಮಾಡೋದು, ಕಟ್ಟಿಂಗ್ ಮಾಡುವಂಥ ಕೆಲಸ ಮಾಡ್ತಾರೆ, ಸಲೂನು. ಈ ರೀತಿಯಾದಂಥ ಒಂದು ಅಂದರೆ ಯಾರು ಟಾಪ್ ಲೆವೆಲ್ ಇರೋದಕ್ಕೆ ಭಾಳ ಕಡಿಮೆ. ಆದರೆ ಅವ್ರಿಗೆ ಒಂದು ಕಲ್ಪನೆ ಇರಲಿಲ್ಲ, ನಾವು ಎಲೆಕ್ಷನ್ ನಿಂತರೆ ಗೆದ್ದು ಬರ್ಬೋದು ಅನ್ನೋಂಥ ಕಲ್ಪನೆ ಇರಲಿಲ್ಲ. ಈಗ ಅವರು ಸಂಘಟಿತರಾಗಿದ್ದಾರೆ. ಗೋವಾ ಒಂದು ದೊಡ್ಡ ಕನ್ನಡ ಮಹಾಸಂಘ ಮಾಡಿದ್ದಾರೆ. ಅದ ಮಹಾಸಂಘದ ಅಡಿಯಲ್ಲಿ ಒಂದು 18 ಕನ್ನಡ ಸಂಘಟನೆಗಳು ಕೆಲಸ ಮಾಡ್ತಾಯಿದೆ. ಕೆಲವೊಂದು 18 ಸಂಘಟನೆಯೊಳಗೆ ಒಂದು 15 ಪಕ್ಕಾ ಏರಿಯಾಗಳು ಏನದಾವ, ಅದು ಕನ್ನಡಿಗರ ಏರಿಯಾಗಳು ಏನದಾವ. ಸೊ ಹೀಗಾಗಿ ಕನ್ನಡದ ಜಾಗೃತಿ ಹೊರ ರಾಜ್ಯದಲ್ಲೂ ಆಗ್ತಾಯಿದೆ ಅನ್ನೋದು ನನಗೆ ಭಾಳ ಖುಷಿ ತಂತು. ಇದು ನಾವು ಗಡಿವಾದ ಅಂಥೇಳಿ ಇಲ್ಲಿ ನಾವು ಮಹಾರಾಷ್ಟ್ರ ಜೊತೆಗೆ ಅಷ್ಟೇ ನಾವು ಈ ಗಡಿವಾದಗಳು ನೋಡ್ತಾ ಇರ್ತೀವಿ. ಬೆಳಗಾವಿ ಎಲ್ಲಿ ಹೋಗಂಗಿಲ್ಲ, ಬೆಳಗಾವಿ ಇಲ್ಲೇ ಉಳಿತದೆ, ಯಾಕಂದ್ರೆ ನಮ್ಮ ಕಬ್ಜಾ ಇದೆ. ಸಾಕಷ್ಟು ದಾಖಲೆಗಳಿದ್ದಾವೆ. ಮತ್ತು ಕರ್ನಾಟಕ ಬಿಟ್ಟೇನು ಹೊರಗೆ ಉಳಿದಿದೆ ಪ್ರದೇಶಗಳು, ಆ ಪ್ರದೇಶಗಳನ್ನು ಪಡೀಲಿಕ್ಕೆ ಇಲ್ಲಿ ಕನ್ನಡ ಸಂಘಟನೆಗಳು ಹೋರಾಟ ಮಾಡಲಿಲ್ಲ. ಕನ್ನಡ ಹೋರಾಟಗಳು ಯಾವ ರೀತಿಯಾಗಿ ಆಗಬೇಕಂತಂದರೆ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಹೋರಾಟಗಾರರು ಒಂದಾದಾಗ ಮಾತ್ರ ಇವು ದೊಡ್ಡ ಹೋರಾಟ ಆಗಲಿಕ್ಕೆ ಸಾಧ್ಯತೆ. ಅಂದರೆ ಇವರು ವಿಚಾರವಂತರಿರ್ತಾರೆ, ಇವರು ಹೋರಾಟಗಾರ ಇರ್ತಾರೆ. ಎರಡೂ ಕೂಡಿದಾಗ ಮಾತ್ರ. ಈಗ ನೋಡ್ರಿ, ಮಹಾರಾಷ್ಟ್ರದಲ್ಲಿ ಅಕ್ಕಲ್ಕೋಟ್ ಜತ್ ಸೊಲ್ಲಾಪುರ ಉಳಿತು, ಭಾಳ ದೊಡ್ಡ ಪ್ರದೇಶ, 613 ಹಳ್ಳಿಗಳು, ಹಾಗೆ 9 ನಗರ ಪ್ರದೇಶಗಳು, 500 ಮೈಲಿ, ಇಷ್ಟೆಲ್ಲ ಪ್ರದೇಶಗಳನ್ನ ನಾವು ಪಡಿಬೋದಾಗಿತ್ತು. ಹಾಗೆ ಕಾಸರಗೋಡು ಕೇರಳ ಜೊತೆಗೆ ವಿಲೀನೀಕರಣವಾಯಿತು. ಈ ಪ್ರದೇಶಗಳನ್ನ ಪಡಿಲಿಕ್ಕೇನೂ ಯಾವುದೇ ಹೋರಾಟಗಳಾಗಲಿಲ್ಲ. ಹಾಗೆ ಆಲೂರು, ಆದ್ವಾನಿ, ರಾಯದುರ್ಗ್ ಇದು ಆಂಧ್ರ ಜೊತೆಗೆ ವಿಲೀನೀಕರಣ ಆಯಿತು. ಹಾಗೆ ಈ ನಮ್ಮ ತಮಿಳುನಾಡಿಗೆ ಹೊಂದ್ಕೊಂಡು ಸಾಕಷ್ಟು ಪ್ರದೇಶಗಳು ಅಲ್ಲೇ ಉಳಿತು. ನಮ್ಮ ಇದರವರೆಗೂ ಕೂಡ ನಮ್ಮ ಉದಕಮಂಡಲ ಇರ್ಬೋದು, ಹಾಗೆ ಹೊಸದುರ್ಗ ಅಲ್ಲಿವರೆಗೂ ಕೂಡ ನಮ್ಮ ಪ್ರದೇಶಗಳು ಉಳಿತು. ಅಂದರೆ ನಾವು 22 ಪ್ರದೇಶಗಳ ಜೊತೆಗೆ ನಾವು ಹರಿದು ಹಂಚಿ ಹೋಗಿದ್ದೀವಿ. ಅವ್ರ ಜೊತೆಗೆ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೀವಿ. ಕನ್ನಡಿಗರಂದರೆ ಹೊಂದಾಣಿಕೆ, ಯಾರ ಜೊತೆಗೆ ಹಿಂಗೆ ಜಗಳ ಕಾಯೋರಲ್ಲ. ಅದಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅದು ಬ್ರಿಟಿಷರು ಒಂದು ಮಾಡಿದರು. ಬ್ರಿಟಿಷ್ ಯಾವ ರೀತಿ ಒಂದು ಮಾಡಿದ್ರು ಅಂದರೆ 5 ಪ್ರೊವಿನ್ಸ್ ಮಾಡಿದರು. ಬಾಂಬೆ ಪ್ರೊವಿನ್ಸ್ ಬೇರೆ ಮಾಡಿದರು, ಮದ್ರಾಸ್ ಪ್ರೊವಿನ್ಸ್ ಬೇರೆ ಮಾಡಿದರು, ಹಾಗೆ ಇದನ್ನು ಮಾಡಿದರು, ಮೈಸೂರು ಪ್ರಾಂತ ಬೇರೆ ಮಾಡಿದರು. ಈ ರೀತಿ ಒಂದು ಕಾಸರಗೋಡು, ಮಂಗಳೂರದು ಒಂದು ಪ್ರೊವಿನ್ಸ್ ಬೇರೆನೇ ಆಯಿತು. ಈ ರೀತಿ ಒಂದು ಪ್ರೊವಿನ್ಸ್ 5 ಪ್ರೊವಿನ್ಸ್ ಮಾಡಿದ್ರಲ್ಲ, 22 5 ಆಯಿತು. ಆಮೇಲೆ ಕನ್ನಡಿಗರು ಏನು ಸ್ವಾತಂತ್ರ್ಯ ಜೊತೆಗೆ ಹೋರಾಟ ಏನು ಏಕೀಕರಣಕ್ಕೆ ಹೋರಾಟ ಮಾಡಿದ್ರಲ್ಲ, ಆ ಸ್ಫೂರ್ತಿಯಿಂದ ಏಕೀಕೃತ ಕರ್ನಾಟಕ ಆಯಿತು. ಆದರೆ ನಾವು ಏಕೀಕೃತ ಕರ್ನಾಟಕ ನೋಡ್ತಾ ನಮ್ಮ ಹೋರಾಟವನ್ನು ನಾವು ಮರಿತಾ ಇದ್ವಿ. ಯುನೈಟೆಡ್ ಕಿಂಗ್ಡಮ್ ಕನ್ನಡ ಬಳಗದ ಲೈಫ್ ಟೈಮ್ ಸದಸ್ಯತ್ವವನ್ನು ಪಡ್ಕೊಂಡಿದ್ದೀರಾ. ಆ ಸದಸ್ಯತ್ವ ಪಡ್ಕೊಂಡಿರುವಂಥ ಏಕೈಕ ಭಾರತೀಯ ನೀವು. ಸೊ ಅದು ಬಹಳ ಹೆಮ್ಮೆ ವಿಚಾರ ನಮ್ಮೆಲ್ಲ ಕನ್ನಡಿಗರಿಗೆ, ನಮ್ಮೆಲ್ಲ ಭಾರತೀಯರಿಗೆ. ಆ ಬಗ್ಗೆ ಹೇಳೋದಾದ್ರೆ, ನಾನು ಕೆಲಸ ಮಾಡಿರೋದು ಗೋವಾ ಸ್ಟೇಟಿಗೆ ಹೋಯಿತು, ಹಾಗೆ ಮಹಾರಾಷ್ಟ್ರ ಸ್ಟೇಟಿಗೆ ವಿಷಯ ಹೋಯಿತು, ಹಾಗೆ ನಮ್ಮ ತಮಿಳ್ನಾಡಿಗೂ ಕರೆದ್ರು, ಮಂತ್ರಾಲಯಕ್ಕೂ ಕರೆದ್ರು, ಆಂಧ್ರಕ್ಕೆ, ಹಾಗೆ ಬೇರೆ ದೇಶಕ್ಕೂ ಪಸರಿಸಿತು. ಇಂಗ್ಲೆಂಡ್ದವರು ಅವರು ಐಕನ್ ಅಂತ ಮಾಡ್ಕೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಕನ್ನಡಿಗರ ನರ್ಸ್ ಅಸೋಸಿಯೇಷನ್ ಅಂತ ಮಾಡ್ಕೊಂಡಿದ್ದಾರೆ.
ಆ ನರ್ಸಸ್ ಅಸೋಸಿಯೇಷನ್ಗೆ ಕಾನೂನು ಸಲಹೆಯನ್ನು ಕೇಳ್ತಾ ಇರ್ತಾರೆ. ನಾವು ಫ್ರೀಯಾಗಿ ಕಾನೂನು ಸಲಹೆಯನ್ನು ಕೊಡ್ತಾ ಇರ್ತೀವಿ. ಯಾಕಂದರೆ ಅವರೆಲ್ಲರೂ ಫ್ರಂಟ್ ಲೈನ್ ವಾರಿಯರ್ಸ್, ಡಾಕ್ಟರ್ಸ್ ಇದ್ದಾರೆ, ಹಾಗೆ ಅವರು ನರ್ಸಸ್ ಇದ್ದಾರೆ. ಸೊ ನಾವು ಫ್ರೀಯಾಗಿ ಸಲಹೆ ಕೊಡ್ತಾ ಇರ್ತೀವಿ. ಅದು ಇಂಗ್ಲೆಂಡ್ದಿಂದ ಹುಟ್ಕೊಂಡಿರುವಂಥ ಒಂದು ಸಂಸ್ಥೆ. ಅವ್ರಿಗೆ ನಾವು ಕೆಲಸ ಮಾಡೋದು ನೋಡ್ತಾ ನೋಡ್ತಾ ನನ್ನ ವೈಯಕ್ತಿಕ ವಿಚಾರಕ್ಕೆ ಅವರು ಬಂದು ನಾನೇನು ವೈಯಕ್ತಿಕ ಸಾಧನೆಗಳಿಂದ ನಾನು ಮುಂದೆ ಬಂದಿದ್ದೀನಲ್ಲ, ಅದು ಅವ್ರಿಗೆ ಭಾಳ ಇಷ್ಟ ಆಯಿತು. ಅವರು ನನಗೆ ಕನ್ನಡದ ಬಗ್ಗೆ ಏನು ಕೆಲಸ ಮಾಡಿದ್ದೀನಿ, ನಾನು 5 ಬುಕ್ ಬರೆದಿದ್ದೀನಿ ಕನ್ನಡದಲ್ಲಿ. ಫೊರೆನ್ಸಿಕ್ ಸೈನ್ಸ್ ಕನ್ನಡದಲ್ಲಿ ಬರೆದಿದ್ದೀನಿ, ಅಪರಾಧ ಪರಿಶೋಧನಾ ಶಾಸ್ತ್ರ, ಹಾಗೆ ನ್ಯಾಯವೈದ್ಯಶಾಸ್ತ್ರ, ಮೆಡಿಕೋ ಲೀಗಲ್, ಹಾಗೆ ಸಾವಿನ ಆಚೆ ಈಚೆ ದಾನಗಳು, ಬೆಳಗಾವಿ ಕರ್ನಾಟಕದ ಸೊತ್ತು, ಕರ್ನಾಟಕ ಏಕೀಕರಣ ಮರೆಯಲಾಗದ ನೆನಪುಗಳು, ಈ ರೀತಿ ಹೂ ಮತ್ತು ಚಿಗುರು, ಇವೆಲ್ಲ ನೋಡೋದು ಅಷ್ಟೇ ಅಲ್ಲದೆ ವಕೀಲಿಕೆ ವೃತ್ತಿಯಿಂದ ಹಿಡ್ಕೊಂಡು ಪ್ರವೃತ್ತಿಯಿಂದ ನಾವು ಸಾಹಿತಿ ಇರೋದನ್ನು ನೋಡಿಕೊಂಡು, ಜೊತೆಗೆ 20,000 ಅಂದರೆ ನಾವು ಅಫಿಷಿಯಲಿಗೆ 10,000 ದಾಖಲೆ ಅಂತ ಹೇಳ್ತಾ ಇದ್ವಿ. ಆ 10,000 ದಾಖಲೆಗಳನ್ನು ಸಂಗ್ರಹ ಮಾಡಿದ್ದನ್ನು ನೋಡಿ ಅವರು ಪ್ರಭಾವಿತರಾಗಿ ಅವರು ಇಲ್ಲ ಇಷ್ಟೊಂದು ಕೆಲಸ ನೀವು ಮಾಡಿದಿರಿ ಮತ್ತು ನಮಗೊಂದು ಗರಿ ಅದು, ನಮ್ಮ ಸಂಘಟನೆಗೆ ನೀವು ಏನಾದರೂ ಸದಸ್ಯಾಗಿ ಬಂದರೆ ನಮಗೆ ಅದೊಂದು ದೊಡ್ಡ ಗರಿ ಅಂತ ತಿಳ್ಕೊಂಡು ಅವರು ನನಗೆ ಸದಸ್ಯತ್ವ ಕೊಟ್ಟರು. ಅವರು ನನಗೆ ಸದಸ್ಯತ್ವ ಕೊಟ್ಟ ಮೇಲೆ ಈ ಪಿನ್ನನ್ನು ಭಾರತಕ್ಕೆ ಬಂದು ನನಗೆ ಪಿನ್ ಇದನ್ನ ಹಚ್ಚಿ ಹೋಗಿದ್ದಾರೆ. ಸೊ ಅಷ್ಟೊಂದು ಪ್ರೀತಿ ತೋರಿಸಿದ್ದಾರೆ. ಫೈನಲಿ ಒಬ್ಬ ವಕೀಲರಾಗಿ, ಸಾಹಿತಿಯಾಗಿ, ಕನ್ನಡ ಪ್ರೇಮಿಯಾಗಿ, ಗಡಿ ತಜ್ಞನಾಗಿ ನಿಮ್ಮ ಜೀವನದಲ್ಲೇ ಸಾಕಷ್ಟು ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ದೀರಾ ನೀವು. ಅದರಲ್ಲೂ ಈ ದಾಖಲೆಗಳ ಸಂಗ್ರಹ ಇದೆಯಲ್ಲ, ಅದರಲ್ಲಿ ನಿಮ್ಮ ಪಾತ್ರ ಬಹಳ ದೊಡ್ಡದು. ನಮ್ಮ ಆಶಯ ಏನಂತಂದರೆ ನೀವು ಸಂಗ್ರಹಿಸಿರುವಂಥ ಈ ದಾಖಲೆಗಳು ಸಂಪೂರ್ಣವಾಗಿ ಬಳಕೆ ಆಗಬೇಕು, ಆದಷ್ಟು ಬೇಗ ಈ ಬೆಳಗಾವಿ ವಿಚಾರದಲ್ಲಿ ಒಂದು ಅಂತ್ಯ ಸಿಗಬೇಕು ಅಂತ. ಯಾಕಂತಂದರೆ ಈ ದಾಖಲೆಗಳ ಸಂಗ್ರಹದ ವಿಚಾರದಲ್ಲಿ ನಿಮ್ಮ ಪರಿಶ್ರಮ ಬಹಳ ದೊಡ್ಡದು, 20 ವರ್ಷಗಳ ಪರಿಶ್ರಮ ಇದೆ ಇದರಲ್ಲಿ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ಫೈನಲಿ ಈ ನಿಮ್ಮ ಜರ್ನಿ ಬಗ್ಗೆ ನಿಮಗೆ ಎಷ್ಟು ತೃಪ್ತಿ ಇದೆ, ಖುಷಿ ಇದೆ, ಎಷ್ಟು ಸಾರ್ಥಕತೆ ಇದೆ? ದಾಖಲೆ ಸಂಗ್ರಹ ಮಾಡುವಂಥ ಸಂದರ್ಭ ಒಳಗೆ ರಾಜ್ಯ ವಕೀಲರ ಸಾಹಿತ್ಯ ಪರಿಷತ್ತದ ಜಿಲ್ಲಾಧ್ಯಕ್ಷೆಯಾಗಿ ನಾನು ದಾಖಲೆ ಸಂಗ್ರಹ ಮಾಡ್ತಾಯಿದ್ದೆ. ನನ್ನ ಜೊತೆಗೂಡಿ ಕುಮಾರ ಸರೋದೆ ವಕೀಲರಿರ್ಬೋದು, ಹಾಗೆ ಶಿವಾನಂದ ಹಿರಣ್ಗೌಡರು ಇರ್ಬೋದು, ಹಾಗೆ ನಮ್ಮ ಖೋತ್ ಅಂತ ಹೇಳಿ ವಕೀಲರಿದ್ದಾರೆ ಅವ್ರು ಇರ್ಬೋದು. ಹೀಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಒಬ್ಬರೇ ಮಾಡಿರುವಂಥದ್ದಲ್ಲ. ಹಾಗೆ ಸುಧೀರ್ ನಿರ್ವಾಣಿ ಅಂತಿದ್ದಾರೆ, ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗೆ ದಾಖಲೆ ಸಂಗ್ರಹ ಮಾಡುವಂಥ ಸಂದರ್ಭಗಳಿಗೂ ಕೂಡ ನನಗೆ ಶ್ರೀಶೈಲ್ ಕುಪ್ಪಾಟಿ ಅಂತಿದ್ದಾರೆ, ಅವ್ರ ತಂದೆಯವರು ಸ್ಟ್ಯಾಂಪ್ ಪೆಂಡರ್ ಇದ್ದರು. ಅವರಲ್ಲಿ ನನಗೆ ಸುಮಾರು ದಾಖಲೆಗಳು ಕೊಟ್ಬಿಟ್ರು, ಸಾವಿರಾರು ದಾಖಲೆಗಳು ಕೊಟ್ಬಿಟ್ರು. ಇವೇನು ನಿಮಗೇನಾದರೂ ಯೂಸ್ ಆದರೆ ಮಾಡ್ಕೊಳ್ರಿ ಅಂತ. ಅದರಲ್ಲೂ ನನಗೆ ದಾಖಲೆಗಳು ಸಿಕ್ತು. ಹೀಗೆ ನನಗೆ ಖಾನಾಪುರದಲ್ಲಿ ಹೋದಾಗ ಶಶಿಧರ್ ಅಂತಿದ್ದರು, ಅವ್ರ ದಾಖಲೆಗಳು ಕೊಟ್ಟರು. ಹೆಬ್ಬಾಳ್ಕರ್ ಅಂತ, ಈ ನಮ್ಮ ಹೆಬ್ಬಾಳ್ಕರ್ ಮೇಡಮ್ ಇದ್ದಾರಲ್ಲ, ಅವರು ಕಾಕ ಅವರು. ಅದೇ ರೀತಿಯಾಗಿ ನನಗೆ ನಿಪ್ಪಾಣಿ ಒಳಗೆ ಸಾಕಷ್ಟು ಸಹಕಾರ ಕೊಟ್ಟರು. ಹಿಂಗೆ ನಾವು ಎಲ್ಲೆಲ್ಲಿ ಹೋಗಿದ್ದೀವಿ ಅಲ್ಲೆಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹಿತ ನಾನು ಈ ಕಾರ್ಯಕ್ರಮ ಮುಖಾಂತರ ಧನ್ಯವಾದನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಫೈನಲಿ ಕನ್ನಡ ನಾಡು ನುಡಿ ಗಡಿ ಈ ವಿಚಾರಕ್ಕೆ ಬಂದಾಗ ನೀವು ಮಾಡ್ತಿರುವಂತಹ ದಾಖಲೆಗಳ ಸಂಗ್ರಹ ಇದು ಒಂದು ರೀತಿಯ ಹೋರಾಟನೇ. ಸೊ ಆ ಹೋರಾಟ ಹೀಗೆ ಮುಂದುವರಿಲಿ ಅಂತ ಹೇಳ್ತೀನಿ, ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜರ್ನಿಯನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು, ನಮಸ್ಕಾರ. ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ಬಾಹುಬಲಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.